ಎಲ್ಲರಿಗೂ ರೂಪಿ ಕೋಚಿಂಗ್ ಅಕಾಡೆಮಿಗೆ ಸ್ವಾಗತ. ನಾವಿವತ್ತು ಅಧ್ಯಾಯ 5 ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳನ್ನು ನೋಡೋಣ. ಓಕೆ, ಒಂದು ಸಮಾಜದ ಸುಧಾರಣೆ ಅಂತಕ್ಕಂಥದ್ದು. ಓಕೆ, ಈ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು. ಈ ಸಾಮಾಜಿಕ ಸುಧಾರಣೆ ಅಂದರೆ ಏನಂತಂದರೆ, ನಮ್ಮ ಒಂದು ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಮೌಢ್ಯಗಳನ್ನು ತೆಗೆದಾಕ್ಬಿಟ್ಟು ಒಂದು ಮಾನವೀಯ ಒಂದು ಮೌಲ್ಯಗಳನ್ನು ಮತ್ತೆ ಬೆಳೆಸ್ತಕ್ಕಂಥದ್ದೇ ನಾವು ಸಾಮಾಜಿಕ ಸುಧಾರಣೆ ಅಂತ ಹೇಳಿ ಕರಿಬೋದು. ಅಂದರೆ ಮೊದಲೆಲ್ಲ ನಮ್ಮಲ್ಲಿ ಈಗ ಬೆಳ್ಕೊಂತ ಹೇಗೆ ಬಂತೋ, ಈಗ ಪ್ರಾಚೀನ ಭಾರತದಿಂದ ಹಿಡಿದು ಮಧ್ಯಕಾಲೀನ ಭಾರತಕ್ಕೆ ನಾವು ಯಾವ ಥರ ಬೆಳ್ಕೊಂಡು ಬಂದೆವೋ, ಅದೇ ಥರ ನಮ್ಮಲ್ಲಿ ಕೂಡ ಈ ಭೇದ ಅಂತಕ್ಕಂಥದ್ದು, ಈ ವರ್ಣ ಭೇದ ಅಂತ ನಾವೇನು ಓದ್ಕೊಂಡು ಬರ್ತೀವೋ, ಆಮೇಲೆ ನಮ್ಮಲ್ಲೇ ಆರ್ಯರು ಬಂದ ನಂತರ ಈ ಏನು ಡಿವೈಡ್ ಆಗುತ್ತಲ್ಲ, ಅಂದರೆ ಬ್ರಾಹ್ಮಣರು, ಶೂದ್ರರು, ಕ್ಷತ್ರಿಯರು, ಅಸ್ಪೃಶ್ಯರು ಅಂತ ಈ ಥರ ಯಾವ ಥರ ಡಿವೈಡ್ ಆಗ್ತಾ ಬಂತಲ್ಲ, ಇದು ನನಗೆ ಬೆಳೆಸ್ಕೊಂಡೇ ಬಂದ್ರೆ ಅಂದರೆ ಕಡೆ ಒಂದು ಸ್ಟೇಜ್ ಏನಿರುತ್ತಲ್ಲ, ಅಂದರೆ ಅಸ್ಪೃಶ್ಯರು ಅಂತ ಏನು ಬಂದಿರಲ್ಲ ಅವ್ರನ್ನ ಅದೇ ಥರ ಕಡೆಗಾಣಿಸ್ತಾ ಬಂದರು. ಓಕೆ, ಸೊ ಇದು ಎಲ್ಲಿವರೆಗೂ ಬಂತಂದರೆ ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ನಮ್ಮಲ್ಲಿ ಕೂಡ. ಸೊ ಆದರೂ ಕೂಡ ಸ್ವಲ್ಪ ಈ ಸುಧಾರಣೆ ಚಳವಳಿಗಳು ಯಾವಾಗ ಕಂಡ್ಕೊಂಡು ಬಂತಂದರೆ ನಮ್ಮಲ್ಲಿ ಯಥೇಚ್ಛವಾಗಿ ಈ ಬ್ರಿಟಿಷರ ಒಂದು ಪಾಶ್ಚಾತ್ಯ ಶಿಕ್ಷಣ ನಮಗೆ ಇಂಟ್ರಡ್ಯೂಸ್ ಆದಾಗೆ, ಅಂದರೆ ಈ ಇಂಗ್ಲೀಷ್ ಶಿಕ್ಷಣದಿಂದ ನಮ್ಮಲ್ಲಿರ್ತಕ್ಕಂಥ ವಿದ್ಯಾವಂತರಲ್ಲಿ ಕೆಲವೊಂದು ಭಾವನೆಗಳು ಮೂಡುತ್ತೆ. ಏನಪ್ಪ ಅಂದರೆ ಈ ಪ್ರಜಾಪ್ರಭುತ್ವ, ರಾಷ್ಟ್ರೀಯತೆ, ಸಮಾನತೆ, ಈ ಮುಂತಾದ ಈ ಯುರೋಪಿಯನ್ನಲ್ಲಿರ್ತಕ್ಕಂತಹ ಪರಿಕಲ್ಪನೆಗಳು, ಆವಾಗ ಕೆಲವೊಂದು ಕ್ರಾಂತಿಗಳು ಕೂಡ ಆಗ್ತವೆ. ಓಕೆ, ಸೊ ಅದರಿಂದ ಇವರು ಏನು ಪ್ರಚೋದನೆಗೊಂಡ್ಬಿಟ್ಟು ನಮ್ಮಲ್ಲಿ ಕೂಡ ಕೆಲವೊಂದು ಇಂತಹ ಒಂದು ಮೌಢ್ಯಗಳನ್ನು ಒಡೆದೋಡಿಸಬೇಕು ಅಂತ ಕೆಲವೊಂದು ಸುಧಾರಣೆಗಳಾಗುತ್ತೆ. ಹಾಗಾಗಿ ನಾವು 19ನೇ ಶತಮಾನವನ್ನು ಭಾರತದ ಚರಿತ್ರೆಯಲ್ಲಿ ನಾವು ಸಮಾಜದ ಸುಧಾರಣಾ ಕಾಲ ಅಥವಾ ಭಾರತೀಯ ನವೋದಯ ಕಾಲ ಅಂತ ಕೂಡ ಕರಿತೀವಿ. ಓಕೆ, ಈ ಒಂದು ಸುಧಾರಣೆಯ ಒಂದು ಮೂಲಭೂತ ಅಂಶ ಏನಪ್ಪ ಅಂದರೆ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಘನತೆಯ ಮಹೋನ್ನತಿಯನ್ನು ಸಾರತಕ್ಕಂಥದ್ದೇ ಈ ಒಂದು ಮೂಲಭೂತ ಅಂಶ ಆಗಿದೆ ಸಮಾಜ ಸುಧಾರಣೆದು. ಓಕೆ, ಸೊ ಈ ಥರ ಆ್ಯಕ್ಚುಲಿ ನಮ್ಮಲ್ಲಿ ವಿದ್ಯಾವಂತರು ಯಾವ ಥರ ಇಂಗ್ಲೀಷ್ ಶಿಕ್ಷಣವನ್ನು ಪಡ್ಕೊಂಡ ಮೇಲೆ ಈ ಸುಧಾರಣೆ ಚಳವಳಿಗಳನ್ನ ಮಾಡ್ಕೊತ ಬಂದರು, ಅದೇ ಥರ ಬ್ರಿಟಿಷರು ಕೂಡ ಕೆಲವೊಂದು ಕಾಯ್ದೆಗಳನ್ನು ತೊಗೊಂಡು ಬಂದರು. ಸೊ ಕಾಯ್ದೆಗಳನ್ನು ತೊಗೊಂಡು ಬರಬೇಕಾದ್ರೆ ಅವರು ಕೆಲವೊಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ. ಏನಂದರೆ ಅವರೊಂದು ಸಿದ್ಧಾಂತವನ್ನು ಹೇಳ್ತಾರೆ, ಅಂದರೆ ಬಿಳಿಯನ ಮೇಲಿನ ಹೊರೆ ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ಹೇಳ್ತಾರೆ. ಏನಪ್ಪ ಅಂದರೆ ಈ ಒಂದು ಸಿದ್ಧಾಂತ ಏನು ಹೇಳುತ್ತೆ ಅಂದರೆ, ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಬ್ರಿಟಿಷರು ಅವರೊಬ್ಬ ಉತ್ತಮ ನಾಗರಿಕರೆಂದು ಅವ್ರನ್ನ ಚಿತ್ರಿಸ್ಕೊಡುತ್ತಾ, ಅವ್ರು ಇಲ್ಲಿಗೆ ಬಂದಿರತಕ್ಕಂಥದ್ದಂದರೆ ಭಾರತೀಯರನ್ನು ನಾಗರಿಕರನ್ನಾಗಿ ಮಾಡಲಿಕ್ಕೋಸ್ಕರ ನಾವು ಬಂದಿದ್ದೀವಿ, ಇದು ನಮ್ಮ ಮೇಲಿರ್ತಕ್ಕಂಥ ಒಂದು ಹೊರೆ ಅಥವಾ ನಮ್ಮ ಮೇಲಿರ್ತಕ್ಕಂಥ ಇದೊಂದು ಭಾರ ಅಂತಕ್ಕಂಥದ್ದು. ಅಂದರೆ ಅವರು ನಮ್ಮನ್ನು ನಾಗರಿಕರನ್ನಾಗಿ ಮಾಡ್ತಾ ಇದ್ದಾರೆ ಈ ಕೆಲವೊಂದು ಕಾಯ್ದೆಗಳ ಮುಖಾಂತರ. ಅಂದರೆ ಈ ಅಸ್ಪೃಶ್ಯತೆ ನಿವಾರಣೆ ಇರ್ಬೋದು, ಅಥವಾ ಬಾಲ್ಯ ವಿವಾಹವನ್ನು ತೆಗೆದಾಕ್ತಕ್ಕಂಥದ್ದು ಇರ್ಬೋದು. ಓಕೆ, ಈ ಕೆಲವೊಂದು ಕಾಯ್ದೆಗಳನ್ನು ಏನು ಮಾಡ್ಕೊತ ಬಂದರು ಅಂದರೆ ಮುಖ್ಯವಾಗಿ ಸತಿಸಾಗಮನವನ್ನು ನಿಷೇಧಿಸಿರ್ತಕ್ಕಂಥದ್ದು. ಸೊ ಈ ಥರನಾದಂತಹ ಕೆಲವೊಂದು ಕಾಯ್ದೆ ಅಂದರೆ ಇದು ಬ್ರಿಟಿಷರ ಮೇಲಿರ್ತಕ್ಕಂಥ ಹೊರೆ, ಅಂದರೆ ಒಬ್ಬ ಬಿಳಿಯನ ಮೇಲಿರ್ತಕ್ಕಂಥ ಹೊರೆ, ಇದು ನಿಮ್ಮಲ್ಲಿರ್ತಕ್ಕಂಥ ಒಂದು ಅನಾಗರಿಕತೆಯನ್ನು ತೆಗೆದುಬಿಟ್ಟು ಭಾರತೀಯರನ್ನು ನಾವು ನಾಗರಿಕತೆಗೆ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ಇವರು ಹೇಳ್ತಾರೆ. ಓಕೆ, ಸೊ ಇಂಥ ಒಂದು ಟೈಮಲ್ಲಿ ಓಕೆ, ಈ ಒಂದೆಲ್ಲ ಬೆಳವಣಿಗೆಗಳ ನಡುವೆ ನಮಗೆ ಭಾರತೀಯತೆ ಎಂಬ ಅಥವಾ ರಾಷ್ಟ್ರೀಯತೆ ಎಂಬತಕ್ಕಂಥ ಒಂದು ಅಸ್ಮಿತೆ ಹುಟ್ಕೊಳ್ಳುತ್ತೋ ಅಂತ ಹೇಳ್ತಾರೆ. ಅಂದರೆ ನಮ್ಮಲ್ಲಿ ಆ ಭಾವನೆ ಅಂತಕ್ಕಂಥದ್ದು ಹುಟ್ಟುಕೊಳ್ಳುತ್ತೋ. ಓಕೆ, ಅದೇ ಥರ ಭಾರತೀಯ ಸಮಾಜದಲ್ಲಿ ಮಹಿಳೆ ಹಾಗೂ ಶೂದ್ರ ಸಮುದಾಯಗಳು ಕೂಡ ಅನೇಕ ಹಕ್ಕುಗಳಿಂದ ವಂಚಿತರಾಗಿದ್ದರು. ಓಕೆ, ಸೊ ಇದರ ವಿರುದ್ಧ ಕೂಡ ಕ್ರಮೇಣ ಚಳವಳಿಗಳು ಆರಂಭವಾಗ್ತವೆ. ಓಕೆ, ಈ ಎಸ್ಪೆಷಲಿ ಈ ಬ್ರಿಟಿಷ್ ವಸಾಹತುಶಾಹಿ ಟೈಮಲ್ಲಿ ಏನಿರುತ್ತಲ್ಲ, ಇಂಥ ಟೈಮಲ್ಲಿ ಹುಟ್ಟುಕೊಂಡ ಸುಧಾರಣೆ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಓಕೆ, ಇಂಥದ್ದು ಯಾವುದಕ್ಕೋಸ್ಕರ ಫೈಟ್ ಮಾಡ್ತಿದ್ದ ಅಂದರೆ ಜಾತಿ ಪದ್ಧತಿಗೋಸ್ಕರ. ಓಕೆ, ಆಮೇಲೆ ಲಿಂಗ ಸಮಾನತೆ, ಆಮೇಲೆ ಸತಿ ಪದ್ಧತಿ, ಆಮೇಲೆ ವಿಧವಾ ಪುನರ್ವಿವಾಹ ನಿರ್ಬಂಧ ಪದ್ಧತಿ ಇರ್ಬೋದು. ಆಮೇಲೆ ಈ ಶೂದ್ರ ಮತ್ತು ಶೂದ್ರಾತಿ ಶೂದ್ರರಿದ್ರಲ್ಲ, ಅವರನ್ನು ಶಿಕ್ಷಣದಿಂದ ವಂಚಿತರಾಗಿದ್ದರು. ಆ್ಯಕ್ಚುಲಿ ಮೊದಲೆಲ್ಲ ನಮಗೆ ಅಸ್ಪೃಶ್ಯತೆಗೆಲ್ಲ ಅವರಿಗೆಲ್ಲ ಎಜುಕೇಷನ್ ಇರ್ತಾನೆ ಇರಲಿಲ್ಲ ನಮ್ಮ ಭಾರತದ ಸಂಸ್ಕೃತಿ ಪ್ರಕಾರ. ಸೊ ಇಂಥ ಒಂದು ಏನು ನಮ್ಮಲ್ಲಿರ್ತಕ್ಕಂಥ ವ್ಯವಸ್ಥೆಗಳ ವಿರುದ್ಧ ಹೋರಾಡಲಿಕ್ಕೋಸ್ಕರ ಹುಟ್ಕೊಂತಹ ಚಳವಳಿಗಳೇ ಈ ಸುಧಾರಣೆ ಚಳವಳಿಗಳು. ಓಕೆ, ಇಂಥದ್ರಲ್ಲಿ ಬರ್ತಕ್ಕಂಥ ಕೆಲವೊಂದು ಸಾಮಾಜಿಕ ಸುಧಾರಕರಲ್ಲಿ ಕೆಲವೊಂದು ಮುಖ್ಯವಾದಂಥವ್ರು ಯಾರಂದರೆ ರಾಜಾರಾಮ್ ಮೋಹನ್ ರಾಯರು, ದಯಾನಂದ ಸರಸ್ವತಿ, MG ರಾನಡೆ, ಜ್ಯೋತಿಬಾ ಫುಲೆ, ಸ್ವಾಮಿ ವಿವೇಕಾನಂದ, ಅನಿ ಬೆಸೆಂಟ್, ಸರ್ ಸೈಯದ್ ಅಹಮದ್ ಖಾನ್, ಪೆರಿಯಾರ್ ಮತ್ತು ನಾರಾಯಣ ಗುರು ಮುಂತಾದವರು. ಇವರು ಆ್ಯಕ್ಚುಲಿ ಈ ಸುಧಾರಣೆ ಚಳವಳಿಗಳ ಮುಖ್ಯಸ್ಥರು ಅಥವಾ ಈ ಒಂದು ಸುಧಾರಣೆ ಚಳವಳಿಯನ್ನು ಸ್ಥಾಪನೆ ಮಾಡಿದಂಥವರು ಈ ಮುಖ್ಯವಾದಂಥ ವ್ಯಕ್ತಿಗಳು ಇವರು. ಓಕೆ, ಸೊ ಈ ಒಂದು ಚಳವಳಿಯ ಒಂದು ಮುಖ್ಯ ಲಕ್ಷಣ ಏನಾಗಿತ್ತು ಅಂದರೆ,
ನಮ್ಮ ಒಂದು ಸಮಾಜಕ್ಕೆ ಏನು ಹಾನಿಕಾರಕವಾಗಿರ್ತಕ್ಕಂತಹ ಪದ್ಧತಿಗಳು ಏನಿದಾವಲ್ಲ, ನಾನು ನಿಮಗೆ ಮೇಲೆ ತಿಳಿಸಿದಂಗೆ ಇವೇನು ಪದ್ಧತಿಗಳು ಇದಾವಲ್ಲ, ಕೆಲವೊಂದು ಏನು ಸತಿಸಾಗಮನ ಪದ್ಧತಿ ಆಗಿರ್ಬೋದು, ಬಾಲವಿವಾಹ ಆಗಿರ್ಬೋದು, ಆಮೇಲೆ ಶೂದ್ರರಿಗೆ ಶಿಕ್ಷಣದಿಂದ ವಂಚಿತ ಮಾಡ್ತಕ್ಕಂಥದ್ದು ಏನಿದಾವಲ್ಲ, ಇಂತಹ ಒಂದು ಪದ್ಧತಿಗಳನ್ನೆಂದರೆ ನಾವು ಕಾನೂನುಗಳ ಮೂಲಕ ನಿಷೇಧಿಸಬೇಕು ಅಂತಕ್ಕಂಥದ್ದು ಈ ಒಂದು ಚಳುವಳಿಯ ಮುಖ್ಯ ಲಕ್ಷಣ ಆಗಿತ್ತು. ಓಕೆ, ಈ ಕಾಲಘಟ್ಟದಲ್ಲಿ ಫಸ್ಟಿಗೆ ನಾವು ನೋಡೋಣ ಬ್ರಹ್ಮ ಸಮಾಜ ಅಂತಕ್ಕಂಥದ್ದು. ಓಕೆ, ಬ್ರಹ್ಮ ಸಮಾಜ ಅಂತಕ್ಕಂಥದ್ದನ್ನ ರಾಜಾರಾಮ್ ಮೋಹನ್ ರಾಯರು ಆ್ಯಕ್ಚುಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ರಾಜಾರಾಮ್ ಮೋಹನ್ ರಾಯರ ಕಾಲ ಬಂದ್ಬಿಟ್ಟು 1772ರಿಂದ 1833. ಓಕೆ, ಸೊ ಸ್ವಲ್ಪ ಇದನ್ನು ರಾಜಕೀಯವಾಗಿ ಕೂಡ ನೀವು ಕಂಪೇರ್ ಮಾಡ್ಕೊಳ್ಳಿ. ಓಕೆ, ಇದು ನಿಮಗೆ ಹೈಯರ್ ಕ್ಲಾಸಸ್ಗೆ ಹೆಲ್ಪ್ ಆಗುತ್ತೆ. ಏನಂದರೆ ನೀವು ಈ ಥರ ಒಂದು ಸಬ್ಜೆಕ್ಟ್ನ ಓದ್ತಾ ಇದ್ದೀರ ಅಂದರೆ, ಈ ಒಂದು ಇಸ್ವಿನ ನೋಡ್ತೀರಂದರೆ ಕಾಲಾನುಘಟಕದಲ್ಲಿ ನಮಗೆ ಚರಿತ್ರೆಯಲ್ಲಿ ಅಂದರೆ ಇತಿಹಾಸದಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಕೂಡ ನೀವು ನೋಡ್ಕೋಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಪೀರಿಯಡ್ ಇದು 1772ರಿಂದ 1833. ಫಸ್ಟ್ ಏನಂದರೆ ನಮ್ಮಲ್ಲಿ ಆಡಳಿತದ ಒಂದು ಕೇಂದ್ರೀಕರಣ ಆಗಿತ್ತು. ಓಕೆ, ಸೆಂಟ್ರಲೈಸೇಷನ್ ಆಫ್ ಪವರ್ ಆಗಿತ್ತು. 1773 ರೆಗ್ಯುಲೇಟಿಂಗ್ ಆ್ಯಕ್ಟಿಂದ ಹಿಡಿದು 1853 ಕಾಯ್ದೆಯವರೆಗೂ ಏನಿದೆಯಲ್ಲ, ಇವೆಲ್ಲ ಈಸ್ಟ್ ಇಂಡಿಯಾ ಕಂಪನಿಯ ಕಾಯ್ದೆಗಳು ಅಂತ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಕೂಡ. ಓಕೆ, ಸೊ ಇಲ್ಲೇನಂದರೆ ಪವರ್ ಅಂತಕ್ಕಂಥದ್ದು ಸೆಂಟ್ರಲ್ ಅಂದರೆ ಒಬ್ಬರ ಹಿಡಿತಕ್ಕೆ ಭಾರತದ ಗವರ್ನರ್ ಆಗ್ತಾನೆ, ಆಮೇಲೆ ಭಾರತದ ಗವರ್ನರ್ ಜನರಲ್ನ ಕೈಯಿಂದ ವೈಸ್ರಾಯನ್ಗೆ, ಈ ಥರ ಒಂದು ಕೇಂದ್ರಕ್ಕೆ ಪವರ್ ಜಾಸ್ತಿ ಕೊಡ್ತಕ್ಕಂಥದ್ದು ಅಂದರೆ ಸೆಂಟ್ರಲೈಸೇಷನ್ ಆಗುತ್ತೆ ಪವರು. ಓಕೆ, ಆ ಒಂದು ಕಾಲಘಟ್ಟ ಇದು. ಓಕೆ, ನೆನ್ಪಿಟ್ಕೊಂಡಿರಿ. ಓಕೆ, ಕಮಿಂಗ್ ಟು ದ ಪಾಯಿಂಟ್, ರಾಜಾರಾಮ್ ಮೋಹನ್ ರಾಯರು ಇವರು ಸಂಸ್ಕೃತ ಸಾಹಿತ್ಯ, ಆಮೇಲೆ ಹಿಂದೂ ತತ್ವಮೀಮಾಂಸೆ, ಕುರಾನ್, ಪರ್ಷಿಯನ್, ಅರೇಬಿಕ್ ಸಾಹಿತ್ಯ ಪ್ರಕಾರಗಳಲ್ಲಿ ಇವರು ತುಂಬ ಪಾಂಡಿತ್ಯವನ್ನು ಹೊಂದಿದ್ರು. ಅಂದರೆ ಇವರಿಗೆ ತುಂಬ ಓದಿನ ಒಂದು ಅಪಾರ ಜ್ಞಾನ ಇತ್ತು. ಓಕೆ, ಅದಕ್ಕೊಂದು ಫಸ್ಟ್ ಎಕ್ಸಾಂಪಲ್ ಅಂದರೆ ಬೈಬಲನ್ನು ಇವರು ಮೂಲ ಅರ್ಥ ಮಾಡ್ಕೋಬೇಕು, ಬೈಬಲನ್ನು ನಾನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಅವರು ಹೀಬ್ರು ಮತ್ತು ಗ್ರೀಕ್ ಭಾಷೆಗಳನ್ನು ಕಲ್ತಿರ್ತಾರೆ. ಅಂದರೆ ಈ ಬೈಬಲ್ ಅಂತಕ್ಕಂಥದ್ದು ಈ ಭಾಷೆಗಳಲ್ಲಿರುತ್ತೆ, ಹೀಬ್ರು ಮತ್ತು ಗ್ರೀಕ್ ಭಾಷೆಯಲ್ಲಿತ್ತು. ಅದನ್ನು ಕಲೀಲಿಕ್ಕೋಸ್ಕರನೇ ಅವರು ಈ ಬೈಬಲ್ನ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರನೇ ಇವೆರಡು ಭಾಷೆಗಳನ್ನು ಕಲಿತಾರೆ. ಓಕೆ, ಅವರು ಏನು ಮಾಡ್ತಾರೆ ಅಂದರೆ ನಂತರದಲ್ಲಿ ಕಲ್ಕತ್ತಾದಲ್ಲಿ ತಮ್ಮ ಒಂದು ಸ್ನೇಹಿತರ ಬಳಗದಿಂದ, ಓಕೆ, ಅಥವಾ ಫ್ರೆಂಡ್ಸ್ ಜೊತೆ ಸೇರಿಬಿಟ್ಟು ಒಂದು ಆತ್ಮೀಯ ಸಭಾ ಅಂತಕ್ಕಂಥದ್ದನ್ನ ಸ್ಥಾಪನೆ ಮಾಡ್ತಾರೆ. ಸೊ ಇದರ ಒಂದು ಮುಖ್ಯ ಒಂದು ಉದ್ದೇಶ ಏನಾಗಿತ್ತಂದರೆ ಧಾರ್ಮಿಕ ಮತ್ತು ಸಾಮಾಜಿಕ ಪಿಡುಗುಗಳನ್ನು, ಬಂಗಾಳದಲ್ಲಿರ್ತಕ್ಕಂಥ ಧಾರ್ಮಿಕ ಮತ್ತು ಸಾಮಾಜಿಕ ಪಿಡುಗುಗಳನ್ನು ಕೊನೆಗೊಳಿಸಬೇಕು ಅಂತಕ್ಕಂಥದ್ದು ಇದರ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್ 1828ರಲ್ಲಿ ಇವರು ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಓಕೆ, ಆ್ಯಕ್ಚುಲಿ ಇದು ನೀವು ಇನ್ನೂ ಡೀಪಾಗಿ ಓದ್ತಾ ಹೋದರೆ ಫಸ್ಟಿಗೆ ಇದು ಬ್ರಹ್ಮ ಸಭಾ ಅಂತ ಸ್ಥಾಪನೆ ಮಾಡ್ತಾರೆ. ಓಕೆ, ಅದೇ ಒಂದು ವರ್ಷದಲ್ಲಿ ಇದು ಮತ್ತೆ ಬ್ರಹ್ಮ ಸಮಾಜ ಅಂತ ಹೇಳಿ ಇದನ್ನ ಮರುನಾಮಕರಣ ಮಾಡ್ತಾರೆ. ಓಕೆ, ಇದರಲ್ಲಿ ಇವರಿಗೆ ಒಂದು ಮುಖ್ಯವಾದಂಥ ಕಾನ್ಸೆಪ್ಟ್ ಏನಿರುತ್ತೆ ಅಂದರೆ ಜಾತಿ ಪದ್ಧತಿ ಮತ್ತು ಮೂಢನಂಬಿಕೆಗಳಿಂದ ಹಿಂದೂ ಧರ್ಮವನ್ನು ನಾವೇನು ಮಾಡಿಸ್ಬೇಕು ಅಂದರೆ ಶುದ್ಧಗೊಳಿಸಬೇಕು, ಆಮೇಲೆ ಸತಿಸಗಮನ ಪದ್ಧತಿಯನ್ನು ನಾವು ರದ್ದುಗೊಳಿಸಬೇಕು ಅಂತಕ್ಕಂಥ ಮುಖ್ಯ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ಬ್ರಹ್ಮ ಸಮಾಜದ ಸ್ಥಾಪನೆ ಆಗುತ್ತೆ. ಓಕೆ, ಸೊ ಇದರ ಒಂದು ಫಲವಾಗಿ 1829ರಲ್ಲಿ ರಾಜಾರಾಮ್ ಮೋಹನ್ ರಾಯರು ಮತ್ತು ಅವರ ಸ್ನೇಹಿತರೆಲ್ಲ ಹೋಗ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಆವಾಗಿನ ಗವರ್ನರ್ ಜನರಲ್ ಆಗಿರ್ತಕ್ಕಂತಹ ವಿಲಿಯಂ ಬೆಂಟಿಕ್ ಏನಿರ್ತಾನೆ ಅವನು ಆಗ್ತಾನೆ ಬಂದಿರ್ತಾನೆ 1828-29 ಆಸ್ಪಾಸ್ನಲ್ಲಿ ಬರ್ತಾನೆ. ಓಕೆ, ಸೊ ಈ ವಿಲಿಯಂ ಬೆಂಟಿಕ್ನ ಹತ್ರ ಹೋಗ್ಬಿಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಈ ಸತಿ ಸಾಗಮನ ಪದ್ಧತಿ ಆಚರಣೆಯನ್ನು ಕಾನೂನಾತ್ಮಕವಾಗಿ ನಿಷೇಧಿಸ್ತಾನೆ. ಆವಾಗ ಗವರ್ನರ್ ಜನರಲ್ ಆಗಿರ್ತಕ್ಕಂತಹ ವಿಲಿಯಂ ಬೆಂಟಿಕ್ನ ಏನು ಮಾಡ್ತಾನೆ ಅಂದರೆ ಒಂದು ಕಾನೂನನ್ನು ಜಾರಿಗೆ ತರ್ತಾನೆ, ಅಂದರೆ ಸತಿ ಸಾಗಮನ ಪದ್ಧತಿಯನ್ನು ನೀವು ನಿಷೇಧಿಸ್ತಾನೆ ಅವನು. ಓಕೆ, ಇಲ್ಲಿ ನಿಮಗೆ ಮುಖ್ಯವಾದ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ಓಕೆ, ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಪಾಯಿಂಟ್ ಏನಂದರೆ ವಿಲಿಯಂ ಬೆಂಟಿಕ್ ಇಲ್ಲೇನಿದೆ ಗವರ್ನರ್ ಜನರಲ್ ಇವಾಗ 1829ರಲ್ಲಿ. ಓಕೆ, ನೆಕ್ಸ್ಟು ಬರ್ತಕ್ಕಂಥ ಕಾಯ್ದೆನೇ 1833 ಕಾಯ್ದೆ. ಈ ಕಾಯ್ದೆ ಪ್ರಕಾರ ಏನಾಗುತ್ತೆ, ಈ ಬಂಗಾಳದ ಗವರ್ನರ್ ಜನರಲ್ನ ಏನಾಗಿ ಮಾಡ್ತಾರೆ, ಭಾರತದ ಗವರ್ನರ್ ಜನರಲ್ ಆಗಿ ಮಾಡ್ತಾರೆ. ಸೊ ಭಾರತದಲ್ಲಿ ಬಂಗಾಳದ ಗವರ್ನರ್ ಜನರಲಿಂದ ಮಾರ್ಪಾಟಾಗ್ಬಿಟ್ಟು ಭಾರತದ ಗವರ್ನರ್ ಜನರಲ್ ಅಂತ ಆಗಿ ಮಾಡ್ತಾರೆ. ಆ ಥರ ಭಾರತದ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ಮೊಟ್ಟ ಮೊದಲ ವ್ಯಕ್ತಿ ಯಾರು, ವಿಲಿಯಂ ಬೆಂಟಿಕ್. ಓಕೆ, ನೆನ್ಪಿಟ್ಕೊಳ್ಳಿ. ಓಕೆ, ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದರೆ ಈ ಒಂದು ರಾಜಾರಾಮ್ ಮೋಹನ್ ರಾಯರು ಸತಿ ಸಾಗಮನ ಪದ್ಧತಿಗೆ ಯಾಕೆ ಅಷ್ಟೊಂದು ಮಹತ್ವವನ್ನು ಕೊಟ್ಟರು ಅಂತಕ್ಕಂಥದ್ದಕ್ಕೆ ಒಂದು ಮುಖ್ಯವಾದ ಘಟನೆ ಹೇಳ್ತೀನಿ. ರಾಜಾರಾಮ್ ಮೋಹನ್ ರಾಯರ ಅತ್ತಿಗೆ, ಓಕೆ, ಈ ಸತಿ ಸಾಗಮನ ಪದ್ಧತಿಯಿಂದ ಅವರು ತಮ್ಮ ಜೀವನ ಕಳ್ಕೊಂಡಿರ್ತಾರೆ. ಓಕೆ, ಸತಿ ಸಾಗಮನ ಪದ್ಧತಿಗೆ ಅವರು ಆಹುತಿ ಆಗಿರ್ತಾರೆ. ಸತಿ ಸಾಗಮನ ಪದ್ಧತಿ ಅಂದರೆ ಏನಂದರೆ
ಗಂಡ ತೀರಿಕೊಂಡ ನಂತರ ಏನಂದರೆ ಗಂಡನ ಚಿತೆಗೆ ಹಾರಿಬಿಟ್ಟು ಪ್ರಾಣವನ್ನು ಬಿಡ್ತಕ್ಕಂಥದ್ದನ್ನ ನಾವು ಸತಿಸಾಗಮನ ಪದ್ಧತಿ ಅಂತ ಕರಿತೀವಿ. ಓಕೆ, ಸೊ ಈ ಥರ ಆ ರಾಜಾರಾಮ್ ಮೋಹನ್ ರಾಯ್ ಅವರ ಅತ್ತಿಗೆ ಕೂಡ ಸತಿಸಗಮನದಿಂದ ಮರಣ ಹೊಂದಿರ್ತಾರೆ. ಅದರಿಂದಾಗಿ ಅವರು ತುಂಬ ಬೇಸತ್ಬಿಟ್ಟು ಖಂಡಿತವಾಗಿ ಇದನ್ನ ನಿರ್ಮೂಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವರಿಗೆ ಪ್ರೆಷರ್ ಆಗಿಬಿಟ್ಟು ವಿಲಿಯಂ ಬೆಂಟಿಕರ್ಗೆ ಅವರಿಗೆ ಕಾನೂನಾತ್ಮಕವಾಗಿ ಇದನ್ನು ನಿರ್ಮೂಲನೆ ಮಾಡ್ತಾರೆ. ಓಕೆ, ಆಮೇಲೆ ಇವರೊಂದು ಬಂಗಾಳಿ ಭಾಷೆಯಲ್ಲಿ ಒಂದು ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಅದರ ಹೆಸರು ಸಂವಾದ ಕೌಮುದಿ. ಓಕೆ, ಅದರ ಹೆಸರೇನು? ಸಂವಾದ ಕೌಮುದಿ. ಓಕೆ, ನೆಕ್ಸ್ಟು ಈ ಒಂದು ಬ್ರಹ್ಮ ಸಮಾಜದಲ್ಲಿ ಅಳವಡಿಸ್ತಕ್ಕಂಥ ಕೆಲವೊಂದು ಪ್ರಮುಖ ಅಂಶಗಳೇನೆಂದರೆ ಏಕದೇವತಾ ಆರಾಧನೆ ಮತ್ತು ಅರ್ಥಹೀನ ಆಚರಣೆಗಳು. ಈ ನಾನು ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ಕೆಲವೊಂದು ಅರ್ಥಹೀನ ಆಚರಣೆಗಳು, ಬಾಲ್ಯ ವಿವಾಹ ಆಗಿರ್ಬೋದು, ಜಾತಿ ಪದ್ಧತಿ ಆಗಿರ್ಬೋದು, ಸತಿಸಾಗಮನ ಇಂಥವನ್ನೆಲ್ಲ ವಿರೋಧಿಸ್ತಕ್ಕಂಥದ್ದು ಇವರ ಅಂಶಗಳಾಗಿರುತ್ತೆ. ಆಮೇಲೆ ಪ್ರತಿಯೊಬ್ಬ ವ್ಯಕ್ತಿಯು ಘನತೆಯಿಂದ ಬಾಳಬೇಕು ಮತ್ತು ಯಾವ ನಿಯಮ ಮತ್ತು ಆಚರಣೆಗಳು ಇದಕ್ಕೆ ಕೇಡನ್ನುಂಟು ಮಾಡಬಾರದು. ಅಂದರೆ ಅವನ ಒಂದು ಘನತೆಗೆ ತಕ್ಕಂಗೆ ಅವನು ಬಾಳ್ತಕ್ಕಂಥ ಒಂದು ಫ್ರೀಡಮ್ ಅಂತಕ್ಕಂಥದ್ದು ನಾವು ಕೊಡಬೇಕು ಅಂತಕ್ಕಂಥದ್ದು ಮುಖ್ಯವಾದ ಪಾಯಿಂಟು. ಆಮೇಲೆ ಬಹುಪತ್ನಿತ್ವ ಮತ್ತು ಬಾಲ್ಯ ವಿವಾಹವನ್ನು ಕೂಡ ಇವರು ವಿರೋಧಿಸ್ತಾರೆ. ಹಾಗೆ ವಿಧವೆಯರಿಗೆ ಆಸ್ತಿಯಲ್ಲಿ ಪಾಲು ನೀಡಬೇಕು. ಸತಿಸಗಮನ ಪದ್ಧತಿಯನ್ನು ನಿರ್ಮೂಲನೆ ಮಾಡಲಿಕ್ಕೆ ಇವರು ಟ್ರೈ ಮಾಡ್ತಾರೆ, ಅಂದರೆ ನಿರ್ಮೂಲನೆ ಮಾಡಿಸ್ತಾರೆ. ಓಕೆ, ಆವಾಗ ಈ ವಿಧವೆಯರು ಏನಾಗ್ತಾರಲ್ಲ ಇವರಿಗೆ ಆಸ್ತಿಯಲ್ಲಿ ಕೂಡ ಪಾಲು ಬೇಕು ಅಂತೇಳಿ ಇವರು ಪ್ರತಿಪಾದಿಸ್ತಾರೆ. ಓಕೆ, ಆಮೇಲೆ ಇವರು ಇನ್ನೊಂದು ಮುಖ್ಯವಾದ ಇವರಲ್ಲಿ ಗಮನಿಸಬೇಕು ಏನಂದರೆ ಇವರು ಪಾಶ್ಚಾತ್ಯ ಶಿಕ್ಷಣಕ್ಕೆ ಬೆಲೆ ಕೊಡ್ತಾರೆ. ಅಂದರೆ ಒಳ್ಳೆಯದು ಎಲ್ಲಿದ್ದರೂ ಕೂಡ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತಕ್ಕಂತಹ ಒಂದು ಇವು ಬ್ರಹ್ಮ ಸಮಾಜ ಇದನ್ನು ಪ್ರತಿಪಾದಿಸುತ್ತೆ. ಅಂದರೆ ಇಂಗ್ಲೀಷ್ ಶಿಕ್ಷಣದಲ್ಲಿ ಇಂಥದ್ದೇನಾದರೂ ಇತ್ತಂದರೆ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತೇಳಿ. ಆಮೇಲೆ ಒಳ್ಳೆಯದು ಎಲ್ಲೇ ಇರಲಿ ಕೂಡ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ, ಎಸ್ಪೆಷಲಿ ವೇದಾಂತ ಮತ್ತು ಉಪನಿಷತ್ತುಗಳಲ್ಲಿ ಇಂತಹ ಒಂದು ಆಶಯಗಳು ಇದ್ದಾವೆ, ಅವನ್ನ ನಾವು ಅಳವಡಿಸ್ಕೋಬೇಕು ಅಂತ ಕೂಡ ಬ್ರಹ್ಮ ಸಮಾಜ ನಮಗೆ ಹೇಳುತ್ತೆ. ಓಕೆ, ಆಮೇಲೆ ಇವ್ರೇನು ಮಾಡ್ತಾರೆ ಅಂದರೆ ಈ ಒಂದು ಇಂಗ್ಲೀಷ್ ಶಿಕ್ಷಣಕ್ಕೆ ಅವರು ಪ್ರೋತ್ಸಾಹ ಮಾಡ್ತಾರೆ. ಆಮೇಲೆ ನಮ್ಮಲ್ಲಿ ಕೂಡ ಆ ಥರ ಒಂದು ಬೆಳವಣಿಗೆ ಆಗಬೇಕು ಅಂತೇಳಿ ಅನೇಕ ಇವರು ಶಾಲೆಗಳನ್ನು ತೆಗಿತಾರೆ. ಆಮೇಲೆ ಇಂಪಾರ್ಟೆಂಟು ಕಲ್ಕತ್ತಾದಲ್ಲಿ ಒಂದು ವೇದಾಂತ ಕಾಲೇಜನ್ನು ಸ್ಥಾಪನೆ ಮಾಡಲು ಕೂಡ ಇವರು ನೆರವು ಮಾಡ್ತಾರೆ. ಓಕೆ, ನೆಕ್ಸ್ಟು ಮುಖ್ಯವಾಗಿ ಪಾಯಿಂಟ್, ರವೀಂದ್ರನಾಥ್ ಟಾಗೋರರು ರಾಜಾರಾಮ್ ಮೋಹನ್ ರಾಯ್ಗೆ ಒಂದು ಹೇಳಿಕೆ ಕೊಡ್ತಾರೆ. ಏನಂದರೆ ಈ ರಾಜಾರಾಮ್ ಮೋಹನ್ ರಾಯ್ ಅಂತಕ್ಕಂಥವ್ರು ಆಧುನಿಕ ಭಾರತದ ಹರಿಕಾರರು ಇವರು. ಓಕೆ, ಆಮೇಲೆ ಭಾರತದ ಪುನರುಜ್ಜೀವನದ ಜನಕ. ಕೆಲವೊಂದು ಕಡೆ ಕ್ವಶನ್ಸ್ ಎಲ್ಲ ಕೇಳ್ತಾರೆ ನಿಮ್ಮ ಏರ್ ಕ್ಲಾಸಸ್ಸಲ್ಲಿ, ನಾವು ಭಾರತದ ಪುನರುಜ್ಜೀವನದ ಜನಕ ಅಂತೇಳಿ ಯಾರನ್ನು ಕರಿತೀವಿ ಅಂತಕ್ಕಂಥದ್ದು ಅದು ರಾಜಾರಾಮ್ ಮೋಹನ್ ರಾಯ್. ಆಮೇಲೆ ಭಾರತೀಯ ರಾಷ್ಟ್ರೀಯತೆಯ ಪ್ರವಾದಿ ಅಂತ ಕೂಡ ರವೀಂದ್ರನಾಥ್ ಟಾಗೋರ್ ಅವರು ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದೇ ಯುವ ಬಂಗಾಳಿ ಚಳುವಳಿ. ಓಕೆ, ನಾನು ಹೇಳ್ತಾ ಇದ್ದೀನಿ ನಿಮಗೆ, ದಯವಿಟ್ಟು ಇದನ್ನೆಲ್ಲ ವೀಡಿಯೋನ ಬೇಕಿದ್ರೆ ಫಾಸ್ ಮಾಡಿಬಿಟ್ಟು ಎಲ್ಲ ಪಾಯಿಂಟ್ಸ್ನ ಬರ್ಕೊಳ್ಳಿ ನಿಮ್ಮ ನೋಟ್ಸಲ್ಲಿ. ಇಷ್ಟು ಪಾಯಿಂಟ್ಸ್ ಬರ್ಕೊಂಡ್ರೆ ಸಾಕು, ನೀವು ಮತ್ತೆ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡೋ ನೆಸೆಸಿಟಿ ಇರಲ್ಲ. ಓಕೆ, ನೀವು ಡೈರೆಕ್ಟಾಗಿ ಕ್ವಶನ್ ಆನ್ಸರ್ಗೆ ಹೋಗಿ ಆ ಕ್ವಶನ್ಸ್ಗೆ ಸಂಬಂಧಪಟ್ಟ ಎಲ್ಲ ಆನ್ಸರ್ಸ್ಗಳು ನಿಮಗೆ ಈ ಒಂದು ಸ್ಲೈಡ್ಸಲ್ಲಿ ನಿಮಗೆ ಸಿಗುತ್ತೆ. ಹಾಗಾಗಿ ವೀಡಿಯೋನ ಫಾಸ್ ಮಾಡಿ ಎಲ್ಲ ಪಾಯಿಂಟ್ಸ್ ಕೂಡ ನಿಮಗೆ ಅರ್ಥ ಆಗೋ ರೀತಿಯಲ್ಲಿದ್ದಾವೆ, ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಯುವ ಬಂಗಾಳಿ ಚಳುವಳಿಯನ್ನು ಸ್ಟಾರ್ಟ್ ಮಾಡಿದವರು ಹೆನ್ರಿ ವಿವಿಯನ್ ಡಿರೇಜಿಯೋ. ಓಕೆ, ಇವರ ಕಾಲ ಬಂದ್ಬಿಟ್ಟು 1809ರಿಂದ 1831 ಭಾಳ ಕಡಿಮೆ ಸಮಯದಲ್ಲಿ ಇವರು ಬದುಕಿರ್ತಾರೆ. ಓಕೆ, ಇವರನ್ನು ನಾವು ಆ್ಯಕ್ಚುಲಿ ಆಂಗ್ಲೋ ಇಂಡಿಯನ್ ಅಂತ ಹೇಳಿ ಕರಿತೀವಿ. ಯಾಕಪ್ಪ ಆಂಗ್ಲೋ ಇಂಡಿಯನ್ ಅಂತ ಹೇಳಿ ಕರಿತೀವಿ ಅಂತಂತಂದರೆ ಇವರ ತಂದೆ ಏನಿದ್ರಲ್ಲ ಇವರು ಪೋರ್ಚುಗೀಸ್ ಆಗಿರ್ತಾರೆ, ತಾಯಿ ಭಾರತೀಯರಾಗಿರ್ತಾರೆ. ಹಾಗಾಗಿ ಇವ್ರನ್ನ ನಾವು ಆಂಗ್ಲೋ ಇಂಡಿಯನ್ ಅಂತ ಹೇಳಿ ಕರಿತೀವಿ. ಓಕೆ, ಇವರು ಆ್ಯಕ್ಚುಲಿ 1826ರಲ್ಲಿ ಅಂದರೆ ಅತಿ ಚಿಕ್ಕ ವಯಸ್ಸಿಗೆ ಇವರು ಕಲ್ಕತ್ತಾದ ಹಿಂದೂ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸೇರ್ತಾರೆ. ಇವರ ಒಂದು ಬೋಧನೆ ಎಷ್ಟು ಎಫೆಕ್ಟಿವ್ ಆಗಿರ್ತದೆ ಅಂದರೆ ಇವರಿಗೆ ತುಂಬ ಜನ ವಿದ್ಯಾರ್ಥಿಗಳು ಅನುಯಾಯಿಗಳಾಗ್ತಾರೆ. ಆಮೇಲೆ ಇವ್ರಿಗೊಂದು ಥಾಟ್ ಇರುತ್ತೆ, ಅಂದರೆ ಒಂದು ಯೋಚನೆ ಇರುತ್ತೆ, ಏನಂದರೆ ಹೇಗಾದರೂ ಮಾಡಿ ಈ ಭಾರತೀಯರಲ್ಲಿ ಏನಿದೆಯಲ್ಲ ನಾವು ಚಳವಳಿಯ ಅಂತಕ್ಕಂಥ ಒಂದು ಮನೋಭಾವವನ್ನು ಹುಟ್ಟಬೇಕು. ಓಕೆ, ಅಂದರೆ ಏನಂದರೆ ಇವರು ಯುರೋಪಿನ ಪುನರುಜ್ಜೀವನದಲ್ಲಿ ಆಗಿರ್ತಕ್ಕಂಥ ಚಳವಳಿಯಿಂದ ಪ್ರಭಾವ ತೊಗೊಂಡಿರ್ತಾರೆ. ಅಂದರೆ ಯಾವ ಥರ ಅಲ್ಲಿ ರಾಷ್ಟ್ರೀಯತೆ ಭಾವನೆ ಬೆಳೀತಾ ಬಂತು. ಓಕೆ, ಆಮೇಲೆ ಯಾವ ಥರ ಅವರು ಚಳವಳಿಗಳನ್ನು ಮಾಡ್ತಾಯಿದ್ರು ಅಂತಕ್ಕಂಥದ್ದು ಇವರಿಗೆ ತುಂಬ ಪ್ರಭಾವಿತರಾಗಿ ಇವರು ಅದನ್ನು ಕೂಡ ನಮಗೆ ಭಾರತೀಯ ವಿದ್ಯಾರ್ಥಿಗಳಲ್ಲಿ ತುಂಬಬೇಕು ಅಂತ ಹೇಳಿ ಆ ಥರ ಪ್ರಚೋದನೆ ಮಾಡ್ತಕ್ಕಂತಹ ಕೆಲವೊಂದು ಪುಸ್ತಕಗಳು ಎಲ್ಲೇ ಸಿಕ್ಕರೂ ಕೂಡ ಅವನ್ನು ತರಿಸ್ತಾ ಇರ್ತಾರೆ. ಓಕೆ, ಅಂದರೆ ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಇವರು ತುಂಬ ಕಡಿಮೆ ಸಮಯದಲ್ಲಿ ಭಾಳ ಪ್ರಭಾವಿ ವ್ಯಕ್ತಿ ಆಗ್ತಾರೆ. ಓಕೆ, ಆಮೇಲೆ ಮುಖ್ಯವಾಗಿ ಯಾಕೆ ಇವರು ಅಂಥ ಒಂದು ಪ್ರಚೋದನಕಾರಿ ಪುಸ್ತಕಗಳನ್ನು ತರ್ತಿರ್ತಾರೆ, ನಮ್ಮಲ್ಲಿ ಕೂಡ ಪ್ರಶ್ನಿಸುವ ಮತ್ತು ವೈಜ್ಞಾನಿಕ ದೃಷ್ಟಿಕೋನವನ್ನು ನಾವು ಮೈಗೂಡಿಸ್ಕೋಬೇಕು ಅಂತಕ್ಕಂಥದ್ದನ್ನು
ಅವ್ರಿಗೆ ನಾವು ಮೈಗೂಡಿಸ್ಕೋಬೇಕು ಅಂತ ಹೇಳಿ ಅವರ ಒಂದು ಆಸೆ ಆಗಿರುತ್ತೆ. ಹಾಗಾಗಿ ಕೆಲವೊಂದು ಬುಕ್ಸ್ಗಳೆಲ್ಲ ಅವರು ತರಿಸ್ತಾ ಇರ್ತಾರೆ. ಓಕೆ, ನೆಕ್ಸ್ಟು 1828ರಲ್ಲಿ ಇವರೊಂದು ಅಕಾಡೆಮಿಕ್ ಅಸೋಸಿಯೇಷನ್ ಅಂತ ಒಂದು ಚರ್ಚಾ ವೇದಿಕೆಯನ್ನು ಕೂಡ ಕಟ್ತಾರೆ. ಅಂದರೆ ಏನಂದರೆ ಇಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಿರ್ತಾರೆ ಇವರೆಲ್ಲ ಸೇರ್ಕೊಂಡ್ಬಿಟ್ಟು. ಏನಂದರೆ ಪ್ರಕೃತಿ, ಮಾನವೀಯತೆ, ದೇವರು ಮುಂತಾದ ವಿಷಯಗಳ ಬಗ್ಗೆ ಇವರು ಇಲ್ಲಿ ಚರ್ಚೆ ಮಾಡ್ತಿರ್ತಾರೆ. ಓಕೆ, ಅಂದರೆ ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಯಾವುದರ ಒಂದು ವಿರುದ್ಧ ಇವರು ಓಡಾಡ್ತಾ ಇರ್ತಾರೆ. ಅಂದರೆ ಮೂಢನಂಬಿಕೆಗಳಿಂದ ಈ ತುಂಬಿರ್ತಕ್ಕಂಥ ಸಮಾಜದಲ್ಲಿ ಏನಾಗ್ತಂದರೆ ಮೌಲ್ಯಗಳಲ್ಲಿ ಮುಳುಗಿದ್ದ ಸಮಾಜಕ್ಕೆ ಪರಿಹಾರ ಇರುವುದು ಎಲ್ಲವನ್ನು ಎಲ್ಲರೂ ವೈಜ್ಞಾನಿಕವಾಗಿ ನೋಡುವ ದೃಷ್ಟಿಕೋನವನ್ನು ಬೆಳೆಸಿಕೊಂಡಾಗ ಮಾತ್ರ. ಅಂದರೆ ನಾವು ವೈಜ್ಞಾನಿಕವಾಗಿ ಯಾವಾಗ ಬೆಳಿತೀವೋ ಆವಾಗ ನಮ್ಮಲ್ಲಿ ಕೆಲವೊಂದು ಮೌಢ್ಯಗಳ ಆಚರಣೆಗೆ ನಾವೇ ವಿರೋಧವನ್ನು ವ್ಯಕ್ತಪಡಿಸಿ ನಾವೊಂದು ಸುಸಜ್ಜಿತ ಒಂದು ಸಮಾಜವನ್ನು ನಿರ್ಮಾಣ ಮಾಡ್ಕೊಳ್ಲಿಕ್ಕೆ ಆಗುತ್ತೆ ಅಂತಕ್ಕಂಥ ಒಂದು ಭಾವನೆಯನ್ನು ಈ ಹೆನ್ರಿ ವಿವಿಯನ್ ಡಿರೋಜಿ ಅವರು ಹೊಂದಿರ್ತಾರೆ. ಓಕೆ, ಸೊ ಮುಂದೆ ಈ ಚಳವಳಿ ಏನಾಗುತ್ತೆ ಅಂದರೆ ಕಲ್ಕತ್ತಾ ಮತ್ತು ಬಂಗಾಳದ ಕೆಲವು ಪ್ರದೇಶಗಳಿಗೆ ಮಾತ್ರ ಸೀಮಿತ ಆಗುತ್ತೆ. ಓಕೆ, ಯಾಕಂದರೆ ವಿರೋಧಿ ಅಲೆಗಳು ಜಾಸ್ತಿ ಆಗುತ್ತೆ. ಆಮೇಲೆ ಕೆಲವೊಂದು ಅವರ ಒಂದು ಸ್ನೇಹಿತರಿರ್ಬೋದು. ಓಕೆ, ಆಮೇಲೆ ಅವರ ಒಂದು ಸ್ನೇಹಿತರಿಂದನೇ, ಸಹೋದ್ಯೋಗಿಗಳಿಂದನೇ. ಓಕೆ, ಇದು ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಇದು ಸಹೋದ್ಯೋಗಿಗಳು ಅಂತ ಬರ್ಕೊಳ್ಳಿ. ಓಕೆ, ಇದು ಸಹೋದ್ಯೋಗಿಗಳು. ಓಕೆ, ಸಹೋದ್ಯೋಗಿಗಳು ಮತ್ತು ಅವ್ರ ಬೆಂಬಲಿಗರ ಒತ್ತಡಕ್ಕೆ ಮನದವ್ರು ಏನು ಮಾಡ್ತಾರೆ ಅಂದರೆ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡ್ತಾರೆ. ಓಕೆ, ರಾಜೀನಾಮೆ ನೀಡಿದ್ರು ಕೂಡ ಏನಂದರೆ ಅವರ ಒಂದು ಶಿಷ್ಯಂದರಿಗೆ ಈ ಥರದ ಒಂದು ಚಳುವಳಿಗೆ ಪ್ರೋತ್ಸಾಹ ಮಾಡ್ತಿರ್ತಾರೆ. ಬಟ್ ಇಂತಹ ಒಂದು ಟೈಮಲ್ಲೇ ಅವರು 1831ರಲ್ಲಿ ಕೇವಲ 22ನೇ ವಯಸ್ಸಿನಲ್ಲಿ ಕಾಲರ ರೋಗಕ್ಕೆ ತುತ್ತಾಗಿ ತೀರ್ಕೊಂಡು ಬಿಡ್ತಾರೆ. ಯಾರು? ಹೆನ್ರಿ ವಿವಿಯನ್ ಡಿರೋಜಿ ಅವರು. ಓಕೆ, ನೆಕ್ಸ್ಟು ಆರ್ಯ ಸಮಾಜ. ಸೊ ಆರ್ಯ ಸಮಾಜವನ್ನು 1875ರಲ್ಲಿ ದಯಾನಂದ ಸರಸ್ವತಿಯವರು ಬಾಂಬೆಯಲ್ಲಿ ಸ್ಥಾಪನೆ ಮಾಡ್ತಾರೆ. ಓಕೆ, ಸೊ ಬಾಂಬೆಯಲ್ಲಿ ಸ್ಥಾಪನೆ ಮಾಡ್ತಾರೆ. ಇದು 19ನೇ ಶತಮಾನದ ಕೊನೆಯ 2 ದಶಕಗಳಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿರುತ್ತೆ. ಅಂದರೆ ಇದು ಫಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ. ಓಕೆ, ಸೊ ದಯಾನಂದ ಸರಸ್ವತಿಯವರ ಬಗ್ಗೆ ಹೇಳೋದಾದರೆ ಇವರು 1824ರಲ್ಲಿ ಗುಜರಾತ್ನ ಕಾತೆವಾಡದಲ್ಲಿ ಹುಟ್ಟುತ್ತಾರೆ. ಓಕೆ, ಇವರ ಆರಂಭಿಕ ಹೆಸರು ಬಂದ್ಬಿಟ್ಟು ಮೂಲಶಂಕರ್ ಆಗಿರುತ್ತೆ. ಸಂಸ್ಕೃತ ಶಿಕ್ಷಣದಲ್ಲಿ ಇವರು ಪಾಂಡಿತ್ಯವನ್ನು ಪಡೆದಿರ್ತಾರೆ. ಅಂದರೆ ಇವರಿಗೆ ಇಂಗ್ಲೀಷ್ ಶಿಕ್ಷಣದ ಬಗ್ಗೆ ಅಷ್ಟೊಂದು ಆಸಕ್ತಿ ಇರಲ್ಲ, ಹಾಗಾಗಿ ಇವರು ಸಂಸ್ಕೃತ ಶಿಕ್ಷಣದಲ್ಲೇ ಪಾಂಡಿತ್ಯವನ್ನು ಪಡೀತಾರೆ. ಇವರ ತಂದೆ ಹೆಸರು ಅಂಬಾಶಂಕರ್ ತಿವಾರಿ. ಓಕೆ, ತಾಯಿ ಹೆಸರು ಅಮೃತಾಬಾಯಿ. ಓಕೆ, ಇವರು ತಮ್ಮ 21ನೇ ವಯಸ್ಸಿನಲ್ಲಿ ಏನು ಮಾಡ್ತಾರೆ ಅಂದರೆ ಮನೆಯಿಂದ ಹೊರಟ್ಬಿಟ್ಟು ಸುಮಾರು 15 ವರ್ಷಗಳ ಕಾಲ ದೇಶಾದ್ಯಂತ ಸಂಚರಿಸ್ತಾರೆ. ಓಕೆ, ಸಂಚರಿಸ್ಬಿಟ್ಟು ಇವರು ಬಂದ ಮೇಲೆ ಏನು ಮಾಡ್ತಾರೆ, ಇವರೊಂದು ಗ್ರಂಥವನ್ನು ರಚನೆ ಮಾಡ್ತಾರೆ. ಆ ಗ್ರಂಥದ ಹೆಸರೇ ಸತ್ಯಾರ್ಥ ಪ್ರಕಾಶ. ಓಕೆ, ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ದಯಾನಂದ ಸರಸ್ವತಿಯವರು ಇಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಏನಂದರೆ ವೇದಗಳಿಗೆ ಮರಳಿ ಅಥವಾ ವೇದಗಳಿಗೆ ಹಿಂತಿರುಗಿ ಅಂತಕ್ಕಂಥದ್ದು. ಅಂದರೆ ಇದರ ಅರ್ಥ ಏನಂದರೆ ಭಾರತದಲ್ಲಿರ್ತಕ್ಕಂಥ ಆಧುನಿಕ ಭಾರತದ ಸಮಸ್ಯೆಗಳಿಗೆ ಪರಿಹಾರಗಳು ವೇದಗಳಲ್ಲಿ ಅಡಗಿವೆ ಅಂತ ಹೇಳಿ ತಿಳಿದ್ಬಿಟ್ಟು ಇವರು ನೀವು ವೇದಗಳಿಗೆ ಹಿಂದಿರುಗಿ, ಅಂದರೆ ನೀವು ವೇದಗಳನ್ನು ಓದ್ರಿ, ನಿಮ್ಮ ಒಂದು ಆಧುನಿಕ ಭಾರತದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಇವರು ವೇದಗಳು ಮಾತ್ರ ಪ್ರಾಮಾಣೀಕೃತ ಎಂದು ಕೂಡ ಇವರು ವಾದಿಸ್ತಾರೆ. ಓಕೆ, ನೆಕ್ಸ್ಟು ಈ 1877ರಲ್ಲಿ ಇವರ ಒಂದು ಕೇಂದ್ರ ಕಚೇರಿಯನ್ನು ಲಾಹೋರ್ನಲ್ಲಿ ಪ್ರಾರಂಭಿಸ್ತಾರೆ. ಓಕೆ, 1877ರಲ್ಲಿ ಕೇಂದ್ರ ಕಚೇರಿಯನ್ನು ಲಾಹೋರ್ನಲ್ಲಿ ಪ್ರಾರಂಭಿಸ್ತಾರೆ. ಓಕೆ, ಲಾಹೋರಲ್ಲಿದೆ ಈಗಿನ ಪಾಕಿಸ್ತಾನ್. ಓಕೆ, ನೆಕ್ಸ್ಟು 1921ರ ವೇಳೆಗೆ ಸುಮಾರು ಈ ಒಂದು ಆರ್ಯ ಸಮಾಜಕ್ಕೆ 5 ಲಕ್ಷ ಅನುಯಾಯಿಗಳನ್ನು ಈ ಒಂದು ಆರ್ಯ ಸಮಾಜ ಹೊಂದಿರುತ್ತೆ. ಓಕೆ, ಈ ಆರ್ಯ ಸಮಾಜದ ಕೆಲವೊಂದು ಮುಖ್ಯ ಉದ್ದೇಶಗಳೇನೆಂದರೆ ಇವರು ಒಬ್ಬನೇ ದೇವರಲ್ಲಿ ನಂಬಿಕೆ ಇಟ್ಟಿರ್ತದ್ದು. ಆಮೇಲೆ ಜಾತಿ ಆಧಾರವನ್ನು ತಿರಸ್ಕರಿಸ್ತಾರೆ. ಅಂದರೆ ಜಾತೀಯತೆ ನಾವೇನು ಮಾಡ್ತೀವಲ್ಲ ಅದನ್ನು ಕ್ಯಾಸ್ಟಿಸಮ್ನ ಇವರು ತಿರಸ್ಕರಿಸ್ತಾರೆ. ಇವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂದರೆ ಹುಟ್ಟಿನಿಂದ ಯಾರೂ ಶೂದ್ರರು ಅಲ್ಲ, ಬ್ರಾಹ್ಮಣರು ಆಗಿರಲ್ಲ. ಓಕೆ, ಅಂದರೆ ನಮ್ಗೆ ಹುಟ್ಟಬೇಕಾದ್ರೇ ನಾವು ಶೂದ್ರರು ಬ್ರಾಹ್ಮಣರು ಅಂತ ನಾವೇನು ಸೀಲ್ ಹಾಕ್ಕೊಂಡಿರಲ್ಲ. ಓಕೆ, ಅದನ್ನು ನಾವು ಬೆಳೆಸ್ತಕ್ಕಂತಹ ಏನು ಬೆಳವಣಿಗೆಗಳು ಅವೆಲ್ಲ ಅಂತಕ್ಕಂಥ ಪಾಯಿಂಟನ್ನು ಹೇಳ್ತಾರೆ. ಆಮೇಲೆ ಇವರು ಅಂತರ್ಜಾತೀಯ ವಿವಾಹಗಳಿಗೆ ಹೆಚ್ಚಿನ ಪ್ರೋತ್ಸಾಹಗಳನ್ನು ಕೊಡ್ತಾ ಇರ್ತಾರೆ. ಅಂದರೆ ಈ ಒಂದು ಜಾತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ. ಆಮೇಲೆ ಬಹುಪತ್ನಿತ್ವ ಮತ್ತು ಬಾಲ್ಯ ವಿವಾಹ ಪದ್ಧತಿಗಳನ್ನು ಇವರು ತಿರಸ್ಕಾರ ಮಾಡ್ತಾ ಇರ್ತಾರೆ, ಅಂದರೆ ವಿರೋಧ ಮಾಡ್ತಿರ್ತಾರೆ. ಆಮೇಲೆ ಸ್ತ್ರೀ ಮತ್ತು ಪುರುಷರು, ಇದು ಸ್ತ್ರೀ ಮತ್ತು ಪುರುಷರು ಅಂತ ಹೇಳಿ ಬರ್ಕೊಳ್ಳಿ. ಸ್ತ್ರೀ ಮತ್ತು ಪುರುಷರು ಸಮಾನರು ಅಂತಕ್ಕಂಥದ್ದು ಕೂಡ ಇವರು ಹೇಳ್ತಾ ಇರ್ತಾರೆ. ಆಮೇಲೆ ಇವರು ಕೂಡ
ಅವ್ರು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ವೇದಗಳು ಮಾತ್ರ ಶ್ರೇಷ್ಠ ಅಂತಕ್ಕಂಥದ್ದು. ಆಮೇಲೆ ಪ್ರಾಚೀನ ಪವಿತ್ರ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡಬೇಕು, ಅದರಿಂದ ನಮಗೆ ಜ್ಞಾನೋದಯ ಆಗುತ್ತೆ ಮತ್ತು ನಾವು ಅದನ್ನು ಬೋಧಿಸಬೇಕು ಬೇರೆಯವ್ರಿಗೂ ಕೂಡ. ಹಾಗಾಗಿ ಕೂಡ ಬೇರೆಯವ್ರಿಗೂ ಕೂಡ ಅದು ಒಂದು ಜ್ಞಾನ ಬೆಳೆಯುತ್ತೆ ಅಂತ ಕೂಡ ಹೇಳ್ತಾರೆ. ಓಕೆ, ಆಮೇಲೆ ಹಾಗಾಗಿ ನಾವು ಈ ಒಂದು ಏನು ಆರ್ಯ ಸಮಾಜವನ್ನು ಸುಧಾರಣವಾದಿ ಎನ್ನುವುದಕ್ಕಿಂತ ನಾವು ಇದನ್ನು ಪುನರುತ್ಥಾನವಾದಿ ಎನ್ನುವುದು ಉತ್ತಮ ಅಂತಕ್ಕಂಥ ಒಂದು ಅಭಿಪ್ರಾಯ ಇದೆ ಇದರಲ್ಲಿ. ಓಕೆ, ಆಮೇಲೆ ಇವರು ಒಂದು ಗೋರಕ್ಷಣಾ ಸಂಘವನ್ನು ಕೂಡ ಸ್ಥಾಪನೆ ಮಾಡಿರ್ತಾರೆ. ಓಕೆ, ನೆಕ್ಸ್ಟು ಆರ್ಯ ಸಮಾಜದ ಒಂದು ಪ್ರಮುಖ ಕಾರ್ಯಸೂಚಿ ಅಂದರೆ ಇನ್ನೊಂದು ಶುದ್ಧಿ ಚಳವಳಿ. ಓಕೆ, ಬಹು ಮುಖ್ಯವಾದಂಥದ್ದು ಶುದ್ಧಿ ಚಳವಳಿ ಯಾವ ಒಂದು ಸಮಾಜದಲ್ಲಿ ಬರುತ್ತಂದರೆ ಆರ್ಯ ಸಮಾಜದಲ್ಲಿ ಬರುತ್ತೆ. ಓಕೆ, ಇದನ್ನ ನೆನಪಿಟ್ಕೊಂಡಿರಿ. ಏನಂದರೆ ಹಿಂದೂ ಧರ್ಮದಿಂದ ಯಾರು ಆಲ್ರೆಡಿ ನಮಗೆ ಇಸ್ಲಾಂ ಮತ್ತು ಈ ಒಂದು ಕ್ರೈಸ್ತ ಧರ್ಮಕ್ಕೆ, ನಿಮ್ಗೆ ಆಲ್ರೆಡಿ ಇದೀನಿ, ನಮ್ಮಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ಪ್ರೋತ್ಸಾಹ ಮಾಡಲಿಕ್ಕೋಸ್ಕರ ಕ್ರೈಸ್ತ ಮಿಷನರಿಗಳನ್ನ ತರಿಸ್ತಿದ್ರು ಕೆಲವೊಂದು ಕಾಯ್ದೆಗಳ ಮುಖಾಂತರ. ಸೊ ಅದರಿಂದ ಯಾರ್ಯಾರು ಆಲ್ರೆಡಿ ಹಿಂದೂ ಧರ್ಮದಿಂದ ಆ ಧರ್ಮಗಳಿಗೆ ಮತಾಂತರ ಹೊಂದಿದ್ದಾರೋ ಅವ್ರನ್ನ ತಿರುಗಿ ಮತ್ತೆ ನಮ್ಮ ಒಂದು ಹಿಂದೂ ಧರ್ಮಕ್ಕೆ ವಾಪಸ್ ಸೇರಿಸ್ಕೊಳ್ತಕ್ಕಂಥದ್ದನ್ನ ನಾವು ಶುದ್ಧಿ ಚಳವಳಿ ಅಂತ ಕರಿತೀವಿ. ಆ ಚಳವಳಿಯನ್ನು ಕೂಡ ಆರ್ಯ ಸಮಾಜ ಕೈಗೊಳ್ಳುತ್ತೆ. ಓಕೆ, ಆಮೇಲೆ 1886ರಲ್ಲಿ ದಯಾನಂದ್ ಆಂಗ್ಲೋ ವೇದಿಕ್ ಕಾಲೇಜನ್ನ ಸ್ಥಾಪನೆ ಮಾಡ್ತಾರೆ. ಇದು ಆ್ಯಕ್ಚುಲಿ ಅವರ ಮರಣ ನಂತರ, ದಯಾನಂದ ಸರಸ್ವತಿ ಅವರು ಆಲ್ರೆಡಿ ಮರಣ ಹೊಂದಿರ್ತಾರೆ. ಓಕೆ, ಅವರು ಮರಣ ಹೊಂದಿದ ಮೇಲೆ 1886ರಲ್ಲಿ ಇದನ್ನು ದಯಾನಂದ ಆಂಗ್ಲೋ ವೇದಿಕ್ ಕಾಲೇಜನ್ನು ಪ್ರಾರಂಭಿಸಲಾಗುತ್ತದೆ. ಆಮೇಲೆ ಗುರುಕುಲ್ ವಿಶ್ವವಿದ್ಯಾಲಯನೂ ಕೂಡ ಆರಂಭಿಸ್ತಾರೆ. ಓಕೆ, ಇನ್ನೊಂದು ಪಾಯಿಂಟ್ ನಿಮ್ಗೆ ನೆನಪಿಟ್ಕೊಂಡಿರಿ, ಈ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಬಂದಿರತಕ್ಕಂತಹ ತೀವ್ರಗಾಮಿಗಳಂತ ಯಾರಂತ ನಾನು ಹೇಳಿದ್ನಲ್ಲ, ಲಾಲ್ ಬಾಲ್ ಪಾಲ್, ಇದರಲ್ಲಿ ಲಾಲಾ ಲಜಪತ್ ರಾಯರೇನಿದಾರಲ್ಲ ಅವರು ಆರ್ಯ ಸಮಾಜದ ತತ್ವಗಳಿಂದ ಪ್ರೇರಣೆ ಹೊಂದಿರ್ತಾರೆ. ಅಂದರೆ ಈ ಒಂದು ತತ್ವಗಳು ಏನಿದಾವಲ್ಲ, ಓಕೆ, ಇದರಿಂದ ಅವರು ಪ್ರೇರಣೆಯನ್ನು ಹೊಂದಿರ್ತಾರೆ. ಓಕೆ, ನೆಕ್ಸ್ಟ್ ಪ್ರಾರ್ಥನಾ ಸಮಾಜವನ್ನು 1867ರಲ್ಲಿ ಡಾಕ್ಟರ್ ಆತ್ಮಾರಾವ್ ಪಾಂಡುರಂಗರವರು ಮುಂಬೈನಲ್ಲಿ ಸ್ಥಾಪನೆ ಮಾಡ್ತಾರೆ. ಓಕೆ, ಇವರು ಬ್ರಹ್ಮ ಸಮಾಜದ ಒಂದು ತಾತ್ವಿಕ ಪ್ರಭಾವದಿಂದ ಒಳಗೊಂಡ್ಬಿಟ್ಟು ಈ ಒಂದು ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆ ಮಾಡಿರ್ತಾರೆ. ಓಕೆ, ನೆಕ್ಸ್ಟು ಇವರು ಕೂಡ, ಯಾಕಂದರೆ ಬ್ರಹ್ಮ ಸಮಾಜವು ಕೂಡ ಇಂಗ್ಲೀಷ್ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇರುತ್ತೆ, ಹಾಗಾಗಿ ಇವರು ಕೂಡ ಇಂಗ್ಲೀಷ್ ಶಿಕ್ಷಣಕ್ಕೆ ಒತ್ತು ಕೊಡುತ್ತೆ. ಓಕೆ, ಅಂದರೆ ಇದು ಪಶ್ಚಿಮದ ಆಧುನಿಕ ಆಲೋಚನೆಗಳು ಅಂತಂದರೆ ಅದೇ ಪಾಶ್ಚಾತ್ಯ ಅಥವಾ ಈ ಐರೋಪ್ಯ ರಾಷ್ಟ್ರಗಳು ಅಂತ ನಾವು ಯುರೋಪ್ ರಾಷ್ಟ್ರಗಳು ಅಂತಿರ್ತಲ್ಲ, ಅವರ ಒಂದು ಕಲ್ಚರ್ಗೆ ಇವರು ಬೆಲೆ ಕೊಡ್ತಾ ಇರ್ತಾರೆ. ಓಕೆ, ನೆಕ್ಸ್ಟ್ ಅದನ್ನು ತಗೊಂಡ್ಬಿಟ್ಟು ನಾವು ಹಿಂದೂ ಧರ್ಮವನ್ನು ಇವರು ಪುನರ್ವಿಮರ್ಶನೆಗೊಳ್ಳುವ ಅಗತ್ಯ ಇದೆ ಅಂತ ಹೇಳ್ತಾರೆ. ಅಂದರೆ ಆ ಕಲ್ಚರ್ಸ್ನ ನಾವು ಬೆಳೆಸ್ಕೋಬೇಕು, ಅಲ್ಲಿರ್ತಕ್ಕಂಥ ರಾಷ್ಟ್ರೀಯತೆ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಕಲ್ಚರ್ ಏನು ಬೆಳೀತಾ ಇರುತ್ತಲ್ಲ ಅದನ್ನು ನಾವು ಬೆಳೆಸ್ಕೋಬೇಕು. ಅಂದರೆ ನಾವು ಹೆಚ್ಚಾಗಿ ಆ ಕಲ್ಚರ್ಸ್ನ ಓದೋದ್ರಿಂದ ನಮ್ಮಲ್ಲಿ ಕೂಡ ಭಾವನೆ ಬರುತ್ತೆ, ನಮ್ಮಲ್ಲಿರ್ತಕ್ಕಂಥ ಮೌಢ್ಯಗಳನ್ನು ನಾವು ತೊಡೆದಾಗ್ಬೋದು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನ ಇವರು ಹೇಳ್ತಾರೆ. ಆಮೇಲೆ ಇವರು ಮುಖ್ಯವಾಗಿ ಸ್ತ್ರೀಯರ ಶಿಕ್ಷಣ ಮತ್ತು ನಿರ್ಗತಿಕರಿಗೆ ಬದುಕನ್ನು ಕಟ್ಟಿಕೊಡಬೇಕು ಅಂತಕ್ಕಂತಹ ಒಂದು ಮುಖ್ಯವಾದ ಪರಿಕಲ್ಪನೆಯಲ್ಲಿ ಈ ಒಂದು ಪ್ರಾರ್ಥನಾ ಸಮಾಜ ಕೆಲಸ ಮಾಡುತ್ತೆ. ಓಕೆ, ಈ ಪ್ರಾರ್ಥನಾ ಸಮಾಜದಲ್ಲಿ ಬರ್ತಕ್ಕಂಥ ಕೆಲವೊಂದು ಮುಖ್ಯವಾದಂಥ ವ್ಯಕ್ತಿಗಳಂದರೆ ಮಹಾದೇವ ಗೋವಿಂದ ರಾನಡೆ, MG ರಾನಡೆ, RG ಭಂಡಾರ್ಕರ್ ಮತ್ತು NG ಚಂದಾವರ್ಕರ್. ಓಕೆ, ಸೊ ಇಲ್ಲಿ MG ರಾನಡೆ ಅವರಿಗೆ ಕೆಲವೊಂದು ಮುಖ್ಯವಾದ ಪಾಯಿಂಟ್ಸ್ ಇದ್ದಾವೆ. ಅವರು ಏನಂದರೆ ಇವರು ಬಾಲ್ಯ ವಿವಾಹವನ್ನು ವಿರೋಧಿಸ್ತಾರೆ, ವಿಧವೆಯರನ್ನು ತಿರಸ್ಕೃತ ಬದುಕಿನಿಂದ ಹೊರತರಬೇಕು. ಯಾಕಂದರೆ ಆಲ್ರೆಡಿ ಬ್ರಹ್ಮ ಸಮಾಜದವರು ರಾಜಾರಾಮ್ ಮೋಹನ್ ರಾಯರು ಈ ವಿಧವೆಯರ ಸತಿಸಾಗಮನ ಪದ್ಧತಿನ ತೆಗೆದಾಕಿದ್ರಿಂದ, ಓಕೆ, ಯಾರೇ ಒಬ್ಬ ಗಂಡಸತ್ರು ಕೂಡ ಅವರು ಸಾಗಮನ ಅಂದರೆ ಮತ್ತೆ ಅವರು ಬೆಂಕಿಯಲ್ಲಿ ಹೋಗಿ ಸಾಯಲ್ಲ, ಈಗ ವಿಧವೆಯರಾಗಿ ಉಳ್ಕೊಂಡಿರ್ತಾರೆ. ಅಂಥವ್ರ ಬದುಕು ತೀರಾ ಕಠಿಣವಾಗಿರುತ್ತೆ. ಓಕೆ, ಆ ಕಾಲದಲ್ಲಿ. ಸೊ ಅಂಥವರ ಅವ್ರಿಗೆ ಒಂಥರ ತಿರಸ್ಕೃತ ಬದುಕಾಗಿಬಿಟ್ಟಿರುತ್ತೆ. ಅದರಿಂದ ಅವ್ರನ್ನ ಹೊರಗಡೆ ತರಬೇಕಂದ್ರೆ ಅವ್ರು ಯಾರೆಲ್ಲೂ ಸೇರಿಸ್ಕೊತಾ ಇರಲ್ಲ, ಅವ್ರ ಮನೆಯಿಂದ ಹೊರಗಡೆ ಬರ್ತಾ ಇರಲ್ಲ, ಅವ್ರು ಯಾವುದೋ ಒಂದು ಫಂಕ್ಷನ್ಸ್ಗೆ ಅಟೆಂಡ್ ಮಾಡುವಾಗಿಲ್ಲ, ಈ ಥರ ತುಂಬ ಕಂಡೀಷನ್ಸ್ ಹಾಕಿರ್ತಾರೆ. ಸೊ ಅಂಥ ಕಂಡೀಷನ್ಸಿಂದ ಇವ್ರನ್ನ ಹೊರಗಡೆ ತರಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆಮೇಲೆ ಉನ್ನತ ಜಾತಿಗಳಲ್ಲಿ ವಿಧವಾ ಪುನರ್ವಿವಾಹ ನಿಷೇಧಗಳನ್ನು ಸುಧಾರಣೆಗೆ ಕಾನೂನು ಕ್ರಮ ತಗೋಬೇಕು ಅಂತ ಹೇಳಿ, ಆ್ಯಕ್ಚುಲಿ ಈ ಸತಿಸಗಮನ ಪದ್ಧತಿ ಅಂತಕ್ಕಂಥದ್ದು ಈ ಉನ್ನತವಾದಂತಹ ನಾವೇನು ಜಾತಿಗಳು ಅಂತೀವಲ್ಲ ಅದರಲ್ಲಿ ತುಂಬ ಮುಖ್ಯವಾಗಿ ಆಚರಣೆ ಮಾಡ್ತಿರ್ತಾರೆ. ಅವಾಗ ಏನು ಮಾಡ್ತಾ ಇರ್ತಾರೆ ಅಂದರೆ ಆ ಕಾಲದಲ್ಲಿ ಈ ಉನ್ನತವಾದಂತಹ ಜಾತಿಗಳಿರ್ತಕ್ಕಂಥವ್ರು ಅಥವಾ ಶ್ರೀಮಂತರು ಇವ್ರು ಏನು ಮಾಡ್ತಾ ಇರ್ತಾರೆ ಅಂದರೆ ತುಂಬ ಏಜ್ ಗ್ಯಾಪಲ್ಲಿರ್ತಕ್ಕಂತಹ ಹುಡುಗಿಯರನ್ನ ಮದುವೆ ಆಗ್ಬಿಟ್ಟು, ಅಂದರೆ ಗಂಡುಗೆ ತುಂಬ ವಯಸ್ಸಾಗಿರುತ್ತೆ, ಹೆಂಡತಿಗೆ ತುಂಬ ಚಿಕ್ಕ ವಯಸ್ಸಿರ್ತಾಳೆ, ಬಟ್ ಗಂಡ ಆದಷ್ಟು ಬೇಗ ತೀರ್ಕೊಂಡ್ಬಿಡ್ತಾರೆ, ಬಟ್ ಹೆಂಡತಿನ ಯಂಗ್ ಏಜಲ್ಲಿರ್ತಾಳೆ, ಅಂಥವ್ರನ್ನೂ ಕೂಡ ಇವರು ಸತಿ ಸಾಗಮನಕ್ಕೆ ಆರೋಪಿಸ್ತಾ ಇರ್ತಾರೆ. ಓಕೆ, ಬಟ್ ಅಂಥದನ್ನು
ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ರಾಜಾರಾಮ್ ಮೋಹನ್ ರಾಯರು ಆ ಕಾಯ್ದೆ ತಂದ ನಂತರ ಓಕೆ ವಿಲಿಯಂ ಬೆಂಟಿಕರ್ ಹೆಲ್ಪ್ ತಗೊಂಡು ಆ ಕಾಯ್ದೆ ತಂದ ಮೇಲೆ ಈ ಒಂದು ವಿಧವೆಯರು ಏನು ಉಳ್ಕೊಳ್ತಾರಲ್ಲ ಇವ್ರಿಗೂ ಕೂಡ ಪುನರ್ವಿವಾಹಕ್ಕೆ ನಾವು ಉತ್ತೇಜನ ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ಇವರು ಟ್ರೈ ಮಾಡ್ತಾರೆ. ಓಕೆ, ನೆಕ್ಸ್ಟು ಸತ್ಯಶೋಧಕ. ಸೊ ಸತ್ಯಶೋಧಕ ಸಮಾಜ ಎಲ್ಲಿ ಹುಟ್ಕೊಳುತ್ತಂದರೆ ಮುಖ್ಯವಾಗಿ ಮಹಾರಾಷ್ಟ್ರದಲ್ಲಿ, ಭಾರತದಲ್ಲಿದ್ದಂಗೆ ಭಾರತದಲ್ಲಿ ಬೇರೆ ಬೇರೆ ಪ್ಲೇಸ್ಗಳಿದ್ದಂಗೆ ಮಹಾರಾಷ್ಟ್ರದಲ್ಲೂ ಕೂಡ ಈ ಜಾತಿ ಮತ್ತು ಲಿಂಗ ಶೋಷಣೆ ಅಂತಕ್ಕಂಥದ್ದು ಮುಖ್ಯವಾಗಿ ಭಾಳ ಸ್ಪ್ರೆಡ್ ಆಗಿರುತ್ತೆ. ಸೊ ಇವುಗಳ ವಿರುದ್ಧ ಒಂದು ಚಳವಳಿ ಹುಟ್ಕೊಳುತ್ತೆ, ಅದೇ ಸತ್ಯಶೋಧಕ ಸಮಾಜ. ಓಕೆ, ಇದನ್ನು 1803ರಲ್ಲಿ ಜ್ಯೋತಿಬಾ ಫುಲೆ ಅವರು ಸ್ಟಾರ್ಟ್ ಮಾಡ್ತಾರೆ. ಇವರು ಆ್ಯಕ್ಚುಲಿ ಒಂದು ಮಾಲಿ ಸಮುದಾಯಕ್ಕೆ ಸೇರಿದವರಾಗಿರ್ತಾರೆ, ಇವರೊಂದು ಉನ್ನತ ಸಮುದಾಯಕ್ಕೆ ಸೇರಿರ್ತಾರೆ. ಇವ್ರು ಏನು ಮಾಡ್ತಾರೆ ಅಂದರೆ ತಮ್ಮ ಒಂದು ಬಾವಿಗಳಲ್ಲಿ ಅಸ್ಪೃಶ್ಯರಿಗೆ ಮತ್ತು ನಿರ್ಗತಿಕರಿಗೆ ನೀರನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶವನ್ನು ಕೂಡ ಇವರು ಕಲ್ಪಿಸ್ತಾ ಇರ್ತಾರೆ. ಯಾರು? ಮಹಾತ್ಮ ಜ್ಯೋತಿಬಾ ಫುಲೆ ಅವರು. ಓಕೆ, ಇವರು ಸ್ಟಾರ್ಟ್ ಮಾಡಿದ ಯಾವ ಸಮಾಜ? ಸತ್ಯಶೋಧಕ ಸಮಾಜ. ಓಕೆ, ಆಮೇಲೆ ಇವರು ಬ್ರಾಹ್ಮಣೇತರ ವರ್ಗಗಳಿಗೆ ಮತ್ತು ಸ್ತ್ರೀಯರಿಗೆ ಸಮಾನತಾ ಹಕ್ಕುಗಳನ್ನು ದೊರಕಿಸಿಕೊಡುವ ಒಂದು ಗುರಿ ಹೊಂದಿರ್ತಾರೆ. ಅಂದರೆ ಅಸ್ಪೃಶ್ಯರು ಅಂತ ನಾವೇನು ಕರಿತೀವಲ್ಲ, ಕ್ಷೂದ್ರರು ಅಂತ ನಾವೇನು ಕರಿತೀವಲ್ಲ, ಅಂದರೆ ಕೆಳವರ್ಗದ ಜನರನ್ನು ಮೇಲೆ ತರಬೇಕು ಅಂತಕ್ಕಂಥ ಒಂದು ಗುರಿಯನ್ನು ಹೊಂದಿರ್ತಾರೆ. ಜೊತೆಗೆ ಈ ಸ್ತ್ರೀಯರಿಗೂ ಕೂಡ ನಾವು ಒಂದು ಸಮಾನ ಹಕ್ಕುಗಳನ್ನು, ಅಂದರೆ ಸ್ತ್ರೀಯರ ಒಂದು ಸಬಲೀಕರಣ ಕೂಡ ಆಗಬೇಕು ಅಂತ ಇವರು ಪ್ರಯತ್ನ ಪಡ್ತಿರ್ತಾರೆ. ಓಕೆ, ಇವರೊಂದು ಗ್ರಂಥವನ್ನು ರಚಿಸ್ತಾರೆ, ಅದೇ ಶೆಟ್ಟರ್ಚ ಅಸೂನ್. ಓಕೆ, ಶೆಟ್ಟರ್ಚ ಅಸೂನ್ ಅಂತಕ್ಕಂಥ ಒಂದು ಗ್ರಂಥವನ್ನು, ಆಮೇಲೆ ಗುಲಾಮಗಿರಿ ಅಂತಕ್ಕಂಥ ಗ್ರಂಥ ಕೂಡ ಇವರು ರಚಿಸ್ತಾರೆ. ಓಕೆ, ಆಮೇಲೆ ಇವರು ಮುಖ್ಯವಾಗಿ ಏನಂದರೆ ಕೆಲವೊಂದು ಶಾಲೆಗಳನ್ನು ಪ್ರಾರಂಭಿಸಿ ಶೂದ್ರರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನು ನೀಡ್ತಾ ಇರ್ತಾರೆ. ಓಕೆ, ಮುಖ್ಯವಾಗಿ ಇವರು ತುಂಬ ಶಾಲೆಗಳನ್ನು ತೆಗಿತಾರೆ. ಓಕೆ, ಇವರಲ್ಲಿ ಅಲ್ಲಿ ಶೂದ್ರರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣಗಳನ್ನು ಕೊಡ್ತಿರ್ತಾರೆ. ಮುಖ್ಯವಾಗಿ ಇವರ ಒಂದು ಈ ಕೆಲಸದಲ್ಲಿ ಅವರ ಪತ್ನಿಯಾಗಿರ್ತಕ್ಕಂಥ ಸಾವಿತ್ರಿಬಾಯಿ ಫುಲೆ ಅವರು ತುಂಬ ಇವ್ರಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇರ್ತಾರೆ. ಓಕೆ, ಅವರ ಒಂದು ಒತ್ತಾಸೆ ಮೇರೆಗೆ ಇವರು ಹೆಣ್ಣು ಮಕ್ಕಳಿಗೆ ಒಂದು ವಸತಿ ಶಾಲೆಗಳನ್ನು ಕೂಡ ಸ್ಥಾಪಿಸ್ತಾರೆ. ಓಕೆ, ಇವರು ಮುಖ್ಯವಾಗಿ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ಏನಂದರೆ ಸಮಾನತೆಯ ಆಶಯದ ತಳಹದಿಯ ಮೇಲೆ ಹೊಸ ಸಮಾಜವನ್ನು ನಿರ್ಮಿಸುವ ಆಧುನಿಕ ಕಾಲಘಟ್ಟದ ಪ್ರಯತ್ನಗಳಲ್ಲಿ ಇವರ ಒಂದು ದಂಪತಿ ಪ್ರಯತ್ನ ಏನಿದೆಯಲ್ಲ ತುಂಬ ಮುಖ್ಯವಾಗಿರುತ್ತೆ. ಅಂದರೆ ಈ ಒಂದು ಸಮಾನತೆಯ ಆಶಯ ತಳಹದಿಯ ಮೇಲೆ, ಅಂದರೆ ಇವ್ರನ್ನೆಲ್ಲರನ್ನ ನಾವು ಒಂದೇ ಸಮಾನ ರೇಖೆಗೆ ತರಬೇಕು ಅಂತಕ್ಕಂಥ ಒಂದು ಆಶಯ, ಒಂದು ಆಸೆ ಏನಿರುತ್ತಲ್ಲ, ಇದರ ಮುಖಾಂತರ ಒಂದು ಹೊಸ ಒಂದು ಸಮಾಜವನ್ನು ಇವರು ನಿರ್ಮಾಣ ಮಾಡಲಿಕ್ಕೆ ಏನು ಹೊರಟಿದಾರಲ್ಲ, ಇವರ ಒಂದು ಕಾರ್ಯ ಅಂತಕ್ಕಂಥದ್ದು ತುಂಬ ಶ್ಲಾಘನೀಯ ಅಂತ ಹೇಳಿ ನಾವು ಇಲ್ಲಿ ಹೇಳ್ತೀವಿ. ಓಕೆ, ಮುಖ್ಯವಾಗಿ ಇವರ ಈ ಒಂದು ಏನು ಕಾನ್ಸೆಪ್ಟ್ಸಿಂದ ಅಥವಾ ಈ ಒಂದು ಆಶಯಗಳಿಂದ, ಇವರ ಒಂದು ತತ್ವಗಳಿಂದ ಮುಖ್ಯವಾಗಿ ಪ್ರೇರಣೆ ಪಡೆದವರಲ್ಲಿ ಅತಿ ಮುಖ್ಯವಾದಂಥವ್ರು ಯಾರಂದರೆ ಅಂಬೇಡ್ಕರ್ ಅವರು. ಓಕೆ, ಈ ಒಂದು ತತ್ವಗಳು ಅವ್ರ ಮೇಲೆ ತುಂಬ ಇನ್ಫ್ಲೂಯೆನ್ಸ್ ಆಗಿರುತ್ತೆ. ಯಾವುದು? ಸತ್ಯಶೋಧಕ ಸಮಾಜದ ತತ್ವಗಳು. ಓಕೆ, ನೆಕ್ಸ್ಟು ಅಲಿಗರ್ ಚಳುವಳಿ. ಸೊ ಅಲಿಗರ್ ಚಳುವಳಿಯನ್ನು ಸರ್ ಸೈಯದ್ ಅಹಮದ್ ಖಾನ್ ಸ್ಟಾರ್ಟ್ ಮಾಡ್ತಾರೆ. ಇವರ ಕಾಲಾವಧಿ ಬಂದ್ಬಿಟ್ಟು 1817ರಿಂದ 1898. ಇವರು ಫಸ್ಟ್ ಏನು ಮಾಡ್ತಾರೆ ಅಂದರೆ 1863ರಲ್ಲಿ ಒಂದು ಮೊಹಮ್ಮದನ್ ಲಿಬರ್ಟಿ ಸೊಸೈಟಿ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಅಂದರೆ ಈ ಸೊಸೈಟಿಯಲ್ಲಿ ಏನಾಗ್ತಿರುತ್ತೆ ಅಂದರೆ ಧಾರ್ಮಿಕ ಮತ್ತು ರಾಜಕೀಯ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಚರ್ಚೆಗಳು ನಡೀತಾ ಇರುತ್ತೆ. ಓಕೆ, ಅದಕ್ಕೋಸ್ಕರ ಅಂತಲೇ ಸ್ಟಾರ್ಟ್ ಮಾಡಿರ್ತಾರೆ 1863ರಲ್ಲಿ ಮೊಹಮ್ಮದನ್ ಲಿಬರ್ಟಿ ಸೊಸೈಟಿ ಅಂತ ಹೇಳಿ. ಓಕೆ, ಸೊ ಸರ್ ಸೈಯದ್ ಅಹಮದ್ ಖಾನ್ ಬಗ್ಗೆ ಹೇಳಬೇಕಂದ್ರೆ ಇವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಮುಖ್ಯವಾಗಿ ಏನಪ್ಪ ಅಂದರೆ ಕುರಾನ್ ಗ್ರಂಥ ಮಾತ್ರ ಪ್ರಾಮಾಣೀಕೃತವಾಗಿರ್ತಕ್ಕಂಥದ್ದು. ಆಮೇಲೆ ಇಸ್ಲಾಮನ್ನು ಕುರಿತಾದ ಇತರ ಬರಹಗಳೇನಿದಾವಲ್ಲ ಇವು ಕೇವಲ ಆನುಷಂಗಿಕವೆಂದು ಇವರು ಘೋಷಿಸ್ತಾರೆ. ಅಂದರೆ ಇವರು ಕುರಾನ್ ಗ್ರಂಥ ಮಾತ್ರ ಪ್ರಮಾಣೀಕೃತ ಅಂತ ಹೇಳ್ತಾರೆ. ಆಮೇಲೆ ಇವರು ಮುಖ್ಯವಾಗಿ ಕೆಲವೊಂದು ಪಾಯಿಂಟ್ಸ್ ಹೇಳ್ತಾರೆ. ಅಂದರೆ ನಾವು ಕಾಲ ಬದಲಾದಂತೆ ಕೂಡ ನಾವು ಧರ್ಮವನ್ನು ಅರ್ಥೈಸ್ಕೊಳ್ತಕ್ಕಂಥ ರೀತಿ, ಆಮೇಲೆ ಅದರ ಎಫೆಕ್ಟನ್ನು ತೆಗೆದುಕೊಂಥ ರೀತಿ, ನಾವು ಬದಲಾವಣೆ ಹೇಗಾಗಬೇಕು ಅಂತಕ್ಕಂಥದ್ದನ್ನು ನಾವು ಕಾಲ ಬದಲಾದಂಗೆ ನಾವು ಕೂಡ ಬದಲಾಗಬೇಕು ಅಂತ ಒಂದು ಮುಖ್ಯವಾದ ಒಂದು ಪಾಯಿಂಟನ್ನು ಹೇಳ್ತಾರೆ. ಇಲ್ಲದಿದ್ದರೆ ಒಂದು ಧರ್ಮ ಅಂತಕ್ಕಂಥದ್ದು ಒಂದು ಜಡವಾಗಿಬಿಡುತ್ತೆ. ಅಂದರೆ ಒಂದು ನಿರ್ದಿಷ್ಟವಾದಂತಹ ಆಚರಣೆಗೆ ಅದು ಫಿಕ್ಸ್ ಆಗಿಬಿಡುತ್ತೆ ಅಂತಕ್ಕಂಥದ್ದನ್ನ ಅವರು ಹೇಳ್ತಾರೆ. ಅಂದರೆ ನಾವು ಒಂದು ಫಸ್ಟಿಗೇನು ಆಚರಣೆಗಳು ಮಾಡ್ತಿರ್ತೀವಲ್ಲ ಅದೇ ಧರ್ಮದಲ್ಲಿ ಅವೇ ಆಚರಣೆಗಳಿಗೆ ಫಿಕ್ಸ್ ಆಗ್ದಂಗೆ ನಾವು ಕೂಡ ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕು ಅಂತ ಒಂದು ಇಂಪಾರ್ಟೆಂಟ್ ಪಾಯಿಂಟ್ನ ಇವರು ಹೇಳ್ತಾರೆ.
ಆಮೇಲೆ ನಮಗೆ ಒಂದು ತೆರೆದ ಮನಸ್ಸಿರಬೇಕಂದ್ರೆ ಅವನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಮನಸ್ಸಿದ್ದರೆ ಮಾತ್ರ ನಾವು ಸಾಮಾಜಿಕವಾಗಿ ಮತ್ತು ಬೌದ್ಧಿಕವಾಗಿ ಪ್ರಗತಿಯನ್ನು ಸಾಧಿಸಲು ಸಾಧ್ಯ ಅಂತ ಇವರು ಹೇಳ್ತಾರೆ. ಆಮೇಲೆ ಎಸ್ಪೆಷಲಿ ಮುಸ್ಲಿಂ ಹೆಣ್ಣು ಮಕ್ಕಳು ವಿದ್ಯಾವಂತರಾಗಬೇಕು ಅಂತ ಕೂಡ ಇವರು ಹೇಳ್ತಾರೆ. ಆಮೇಲೆ ಅದಕ್ಕೆ ತುಂಬ ಪ್ರೋತ್ಸಾಹ ಮಾಡ್ತಾರೆ. ಈಗ ಇವರು ಇಡೀ ಅವರ ಒಂದು ಜೀವನದುದ್ದಕ್ಕೂ ಕೂಡ ಇವ್ರು ಏನು ಮಾಡ್ತಾರೆ ಅಂದರೆ ಸಂಪ್ರದಾಯ, ಆಮೇಲೆ ಮೌಢ್ಯಗಳು, ಅಜ್ಞಾನ, ಅವೈಜ್ಞಾನಿಕ ಮನೋಧರ್ಮದ ವಿರುದ್ಧ ಇವರು ಹೋರಾಟ ಮಾಡ್ತಾರೆ. ಆಮೇಲೆ ಮುಖ್ಯವಾಗಿ ಇವೆಂದೋ ಇವರು ಮುಸ್ಲಿಮರಾಗಿದ್ದರೂ ಕೂಡ ಮುಸ್ಲಿಮರಲ್ಲಿರ್ತಕ್ಕಂತಹ ಒಂದು ಬಹುಪತ್ನಿತ್ವ ಮತ್ತು ಈ ಪರದಾ ಪದ್ಧತಿ ಅಂತ ಏನಿದೆಯಲ್ಲ ಇದನ್ನು ಇವರು ತುಂಬ ವಿರೋಧಿಸ್ತಾ ಇರ್ತಾರೆ. ಓಕೆ, ಅದಕ್ಕೆ ಸಪೋರ್ಟ್ ಮಾಡ್ತಿರಲ್ಲ. ಓಕೆ, ಆಮೇಲೆ ಇವರು ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸ್ತಾರೆ. ಆಮೇಲೆ ಇವರು ಆರಂಭದಲ್ಲಿ ಆ್ಯಕ್ಚುಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ಒಂದು ಐಕ್ಯತೆಯನ್ನು ಅಂದರೆ ಒಗ್ಗಟ್ಟನ್ನು ಕೂಡ ಇವರು ಬಯಸ್ತಾರೆ. ಆಮೇಲೆ ಇವರ ಒಂದು ಕೆಲವೊಂದು ಸ್ಕೂಲ್ಸ್ ಅಥವಾ ಏನೇ ಒಂದು ಓಪನ್ ಮಾಡಲಿಕ್ಕೂ ಕೂಡ ಇವರಿಗೆ ಹಿಂದೂಗಳಿಂದ ಕೂಡ ದೇಣಿಗೆಗಳು ಸಿಗುತ್ತೆ. ನೆಕ್ಸ್ಟು 1875ರಲ್ಲಿ ಮಹಮ್ಮಡನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಇವರು ಸ್ಥಾಪನೆ ಮಾಡ್ತಾರೆ. ಓಕೆ, ಎಲ್ಲಿ? ಅಲಿಗರ್ನಲ್ಲಿ. ಓಕೆ, ಇದಕ್ಕೂ ಹಿಂದೂಗಳಿಂದ ಕೂಡ ದೇಣಿಗೆ ಸಿಕ್ಕಿರುತ್ತೆ. ಓಕೆ, ನೆಕ್ಸ್ಟ್ ಮುಂದೆ ಇದೆ ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯ ಆಗುತ್ತೆ. ಓಕೆ, ನೆಕ್ಸ್ಟು ರಾಮಕೃಷ್ಣ ಮಿಷನ್. ಓಕೆ, ರಾಮಕೃಷ್ಣ ಮಿಷನನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಯಾರು? ಸ್ವಾಮಿ ವಿವೇಕಾನಂದರು. ಓಕೆ, ಇವಾಗ 1897ರಲ್ಲಿ. ಓಕೆ, ಈ ರಾಮಕೃಷ್ಣ ಮಿಷನ್ ಅಂತಕ್ಕಂಥದ್ದು ಆಧುನಿಕ ಭಾರತದ ಒಂದು ಏಳಿಗೆಗೆ, ರಾಷ್ಟ್ರೀಯತೆಗೆ, ಆಮೇಲೆ ನಮ್ಮ ಒಂದು ಸಂಸ್ಕೃತಿ ಬೆಳವಣಿಗೆಗೆ ಇದು ಮುಖ್ಯವಾದಂಥ ವಿಶೇಷ ಕೊಡುಗೆಯನ್ನು ನೀಡುತ್ತೆ. ಓಕೆ, ಅದು ಹೇಗೆ ಅಂತ ಹೇಳ್ತೀನಿ ನಾನು ನಿಮಗೆ. ಸ್ವಾಮಿ ವಿವೇಕಾನಂದರು 1897ರಲ್ಲಿ ಕಲ್ಕತ್ತಾ ಬಳಿಯ ಬೇಲೂರಿನಲ್ಲಿ ಆ್ಯಕ್ಚುಲಿ ಒಂದು ರಾಮಕೃಷ್ಣ ಮಿಷನ್ನ ಸ್ಥಾಪನೆ ಮಾಡ್ತಾರೆ. ಅಲ್ಲದೆ ಇನ್ನೊಂದು ಹತ್ರ ಕೂಡ ಅವರು ರಾಮಕೃಷ್ಣ ಮಠವನ್ನು ಸ್ಥಾಪನೆ ಮಾಡ್ತಾರೆ. ಎಲ್ಲಂದರೆ ಉತ್ತರಾಂಚಲದಲ್ಲಿರ್ತಕ್ಕಂಥ ಅಲ್ಮೋರ ಬಳಿಯ ಮಾಯಾವತಿಯಲ್ಲಿ ಇವರೊಂದು ರಾಮಕೃಷ್ಣ ಮಠವನ್ನು ಸ್ಥಾಪನೆ ಮಾಡ್ತಾರೆ. ಓಕೆ, ಫಸ್ಟು 1897ರಲ್ಲಿ ಕಲ್ಕತ್ತಾ ಬಳಿ ಬೇಲೂರಿನಲ್ಲಿ ಸ್ಥಾಪನೆ ಮಾಡ್ತಾರೆ ರಾಮಕೃಷ್ಣ ಮಿಷನನ್ನು. ನೆಕ್ಸ್ಟು ರಾಮಕೃಷ್ಣ ಮಠವನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಎಲ್ಲಂದರೆ ಉತ್ತರಾಂಚಲದ ಅಲ್ಮೋರ ಬಳಿಯ ಮಾಯಾವತಿ ಎಂಬಲ್ಲಿ. ಓಕೆ, ಇದು ಆ್ಯಕ್ಚುಲಿ ಈ ಒಂದು ರಾಮಕೃಷ್ಣ ಮಿಷನ್ ಅಥವಾ ಮಠನ ಸ್ಥಾಪನೆ ಮಾಡಲಿಕ್ಕೆ ಮೂಲ ಕಾರಣ ಏನಂದರೆ ಇವರು ಅವರ ಗುರುಗಳಾಗಿರ್ತಕ್ಕಂತಹ ರಾಮಕೃಷ್ಣ ಪರಮಹಂಸರ ಚಿಂತನೆ ಮತ್ತು ಆಶಯಗಳನ್ನು ಜನರಿಗೆ ತಲುಪಿಸ್ಬೇಕನ್ನೋ ಒಂದು ಕಾರಣಕ್ಕೆ ಇವರು ಸ್ಟಾರ್ಟ್ ಮಾಡ್ತಾರೆ. ಓಕೆ, ಈ ರಾಮಕೃಷ್ಣ ಪರಮಹಂಸರು ಯಾರಾಗಿರ್ತಾರೆ? ಇವರ ಕಾಲ ಬಂದ್ಬಿಟ್ಟು 1836ರಿಂದ 1886. ಇವರು ಆ್ಯಕ್ಚುಲಿ ಕಾಳಿ ಮಾತೆಯ ಆರಾಧಕರಾಗಿರ್ತಾರೆ. ಆಮೇಲೆ ಕಲ್ಕತ್ತಾದಲ್ಲಿ ಕಾಳಿ ಮಾತೆಯ ಅರ್ಚಕರಾಗಿರ್ತಾರೆ, ಕಾಳಿ ಮಂದಿರದಲ್ಲಿ ಇವರು. ಓಕೆ, ಇವರು ಆ್ಯಕ್ಚುಲಿ ತಮ್ಮ ಜೀವನದುದ್ದಕ್ಕೂ ಕೂಡ ಒಂದು ನಾವು ಯಾವ ಥರ ಮುಕ್ತಿಯನ್ನು ಪಡಿಬೇಕು ಅಂತಕ್ಕಂಥದ್ದು ಅವರದೇ ಆದಂತಹ ಒಂದು ಆಚರಣೆಯ ಮೂಲಕ ಅವರ ಒಂದು ಬದುಕಿನ ಆಚರಣೆಯ ಮೂಲಕ ತಿಳಿಸ್ಕೊಟ್ಟಿರ್ತಾರೆ. ಏನಂದರೆ ಸನ್ಯಾಸ, ಧ್ಯಾನ ಮತ್ತು ಭಕ್ತಿಯ ಮೂಲಕನೇ ನಾವು ಮುಕ್ತಿಯನ್ನು ಪಡಿಬೋದು ಅಂತಕ್ಕಂಥದ್ದು ತೋರಿಸ್ತಾರೆ. ಅಂದರೆ ಅದನ್ನೇ ಅವ್ರು ಆಚರಣೆ ಮಾಡ್ಕೊಂಬಂದಿರ್ತಾರೆ. ಈ ಥರ ನಾವು ಮುಕ್ತಿಯನ್ನು ಹೊಂದ್ಬೋದು ಅಂತ ಹೇಳ್ತಾರೆ. ಆಮೇಲೆ ಎಲ್ಲ ಒಂದು ಧರ್ಮಗಳ ಒಂದು ಆಶಯ ಕೂಡ ಇದೇ ಆಗಿರುತ್ತೆ. ಅಂದರೆ ನಾವು ಮುಕ್ತಿಯನ್ನು ಪ್ರಾಪ್ತಿ ಮಾಡ್ಕೋಬೇಕು ಅಂತಕ್ಕಂಥದ್ದು ಇರುತ್ತೆ. ಅಂದರೆ ನಾವು ಇದನ್ನು ಪಡ್ಕೋಬೇಕು ಅಂದರೆ ಏನಂದರೆ ಈ ಅನೇಕ ಮಾರ್ಗಗಳಿವೆ ಅಂತ ಕೂಡ ಅವ್ರು ಹೇಳ್ತಾರೆ. ಅದರಲ್ಲಿ ಇದು ಒಂದು ಕೂಡ ಏನಂದರೆ ಸನ್ಯಾಸ, ಧ್ಯಾನ ಮತ್ತು ಭಕ್ತಿಯ ಮೂಲಕ ನಾವು ಆಧ್ಯಾತ್ಮಿಕ ಮುಕ್ತಿಯನ್ನು ನಾವು ಪಡಿಬೋದು ಅಂತ ಕೂಡ ಅವರು ಹೇಳ್ತಾರೆ. ಆಮೇಲೆ ಇವರು ಕೂಡ ಮೂರ್ತಿ ಪೂಜೆ ಅಂತಕ್ಕಂಥದ್ದು ಅವಶ್ಯಕವಾಗಿ ನಮಗೆ ಬೇಕು ಅಂತ ಕೂಡ ಇವರು ಹೇಳ್ತಾರೆ. ಓಕೆ, ನೆಕ್ಸ್ಟು ಸ್ವಾಮಿ ವಿವೇಕಾನಂದರು. ಇವರ ಕಾಲ ಬಂದ್ಬಿಟ್ಟು 1663ರಿಂದ 1902. ಓಕೆ, ಈ ಟೈಮಲ್ಲಿ ಇವರು ಕೂಡ ಅತಿ ಚಿಕ್ಕ ವಯಸ್ಸಿನವರೆಗೆ ಬದುಕಿರ್ತಾರೆ. ಆಮೇಲೆ ಇವರು ಈ ರಾಮಕೃಷ್ಣ ಪರಮಹಂಸರಿಂದ ತುಂಬ ಇನ್ಫ್ಲೂಯೆನ್ಸ್ ಆಗಿರ್ತಾರೆ. ಓಕೆ, ಇವರು ಭಾರತ ಮತ್ತು ಪಾಶ್ಚಾತ್ಯ ಚಿಂತನಧಾರೆಗಳನ್ನು ಚೆನ್ನಾಗಿ ಸ್ಟಡಿ ಮಾಡಿರ್ತಾರೆ. ಓಕೆ, ಮುಖ್ಯವಾಗಿ ಇವರು ಏನು ಮಾಡಿರ್ತಾರೆ ಅಂದರೆ ಯಾವುದಕ್ಕೋಸ್ಕರ ಪ್ರಯತ್ನ ಪಡ್ತಿರ್ತಾರೆ, ನಮ್ಮಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ ಇರ್ಬೋದು, ಆ ಥರ ಶೋಷಣೆ ಮಾಡ್ತಕ್ಕಂಥ ರೀತಿಗಳಿರ್ಬೋದು, ಆಮೇಲೆ ಬಡತನ, ಅನಕ್ಷರತೆ, ಅಜ್ಞಾನ, ಇದೆಲ್ಲದರಿಂದ ತುಂಬಿರ್ತಕ್ಕಂಥ ಭಾರತಕ್ಕೆ ಒಂದು ಹೊಸ ಮಾರ್ಗವನ್ನು ಕೊಡಬೇಕು ನಾವು, ಅಥವಾ ಹೊಸ ಒಂದು ರೂಪವನ್ನು ಕೊಡಬೇಕು ನಾವು, ಹೊಸ ಒಂದು ಮಾರ್ಗದ ಕಡೆಗೆ ತೊಗೊಂಡೋಗಿ ಭಾರತದಲ್ಲಿ ಚೇಂಜಸ್ನ ತರಬೇಕು ಅಂತ ಇವರು ತುಂಬ ಪ್ರಯತ್ನ ಪಡ್ತಾರೆ. ಓಕೆ, ಇವರ ಒಂದು ಮುಖ್ಯ ಆಶಯ ಏನಾಗಿರುತ್ತೆ ಅಂದರೆ ಜನರನ್ನು ಹೆಚ್ಚು ವಿದ್ಯಾವಂತರನ್ನಾಗಿ ಮಾಡಬೇಕು. ನಾವು ಎಷ್ಟು ಜನರನ್ನು ವಿದ್ಯಾವಂತರನ್ನಾಗಿ ಮಾಡಿದರೆ ಅವರೇ ಮುಂದೆ ನಮ್ಮ ಒಂದು ಸುಧಾರಣೆಯನ್ನು ಅವರೇ ಬಯಸ್ತಾರೆ. ಓಕೆ, ಅವರೇ ನಮ್ಮಲ್ಲಿ ಮಾರ್ಪಾಟನ್ನು ತರ್ತಾರೆ ಅಂತಕ್ಕಂಥ ಒಂದು ಮುಖ್ಯ ಆಶಯವನ್ನು ಇವರು ಹೊಂದಿರ್ತಾರೆ. ಅದರ ಜೊತೆಗೂ ಕೂಡ ನಾವು ಶಾಸನವನ್ನು ರೂಪಿಸ್ತಕ್ಕಂಥ ಸಂಸ್ಥೆಗಳು ನಮ್ಮಲ್ಲಿ ರೂಪುಗೊಳ್ಳಬೇಕು ಮತ್ತು ಅವುಗಳ ಮುಖಾಂತರ ಕೂಡ ನಾವು ಸಮಾಜ ಸುಧಾರಣೆ ಆಗ್ತಕ್ಕಂಥ ಕಾನೂನುಗಳು ನಾವು ಜಾರಿಗೆ ತರಬೇಕು ಅಂತಕ್ಕಂಥದ್ದು ಆಶಯ ಕೂಡ ಇವರಿಗಿರುತ್ತೆ. ಓಕೆ,
ಇವರು ಎರಡು ಮುಖ್ಯವಾದ ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂದರೆ ಧರ್ಮದ ಒಂದು ಕರ್ತವ್ಯ ಅಂದರೆ ನೀವು ಏನೇ ಒಂದು ಧರ್ಮ ಆಚರಣೆ ಮಾಡ್ತೀರಂದರೆ ಅದರ ಕರ್ತವ್ಯ ಅಂದರೆ ಏನಂದರೆ ಕತ್ತಲಲ್ಲಿ ಇರುವವರಿಗೆ ಬೆಳಕನ್ನು ನೀಡಬೇಕು, ಇಲ್ಲದಿದ್ದರೆ ಅದು ಧರ್ಮನೇ ಅನಿಸ್ಕೊಳೋದಿಲ್ಲ. ಅಂದರೆ ನಾವು ಇರೋರಿಗೆ ಬೆಳಕನ್ನು ಕೊಡಬೇಕಂದ್ರೆ ನಾವು ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಬೇಕು ಅಂತಲೇ ಧರ್ಮ ಹೇಳುತ್ತೆ. ಸೊ ಅಂಥ ಧರ್ಮನೇ ಒಂದು ಧರ್ಮ ಆಗಿರುತ್ತೆ, ಇಲ್ಲದಿದ್ದರೆ ಅದು ಧರ್ಮ ಅಂತಲೇ ಅನಿಸ್ಕೊಳಲ್ಲ. ಆಮೇಲೆ ಯಾರೇ ಒಂದು ಆತ್ಮ ಏನಿರ್ತಲ್ಲ ಬಡವರಿಗಾಗಿ ಮಿಡಿಯುತ್ತಂದರೆ ಯಾರು ಬಡವರನ್ನು ನೋಡಿಬಿಟ್ಟು ಅವರು ರೆಸ್ಪಾನ್ಸ್ ಮಾಡ್ತಾರೋ ಅಂದರೆ ಅವ್ರಿಗೆ ಹೆಲ್ಪ್ ಮಾಡ್ತಾರೋ ಅಂಥವ್ರೆ ಅವನೇ ಒಬ್ಬ ಮಹಾತ್ಮ ಆಗಿರ್ತಾನೆ, ಇಲ್ಲದಂದರೆ ಅವನೊಬ್ಬ ದುರಾತ್ಮ ಅಂತ ಹೇಳಿ ಇವರು ಸ್ಟೇಟ್ಮೆಂಟ್ನ ಕೊಡ್ತಾರೆ. ಇವರು ಆ್ಯಕ್ಚುಲಿ ತಮ್ಮ ಲೈಫ್ ಲಾಂಗ್ ಇವರು ಜಾತೀಯತೆಯನ್ನು, ಅಸ್ಪೃಶ್ಯತೆಯನ್ನು ಮತ್ತು ಈ ಧರ್ಮದ ಹೆಸರುಗಳಲ್ಲಿ ನಡೀತಕ್ಕಂಥ ಶೋಷಣೆ ವಿರೋಧಿಸ್ತಾ ಬರ್ತಾರೆ. ಮುಖ್ಯವಾಗಿ ಇವರು 2 ಚಳವಳಿಗಳಲ್ಲಿ ಅಥವಾ ಸಮ್ಮೇಳನಗಳಲ್ಲಿ ಇವರು ಭಾಗವಹಿಸ್ತಾರೆ. ಇಡೀ ಪ್ರಪಂಚಕ್ಕೆ ಭಾರತದ ಕಡೆಗೆ ಇಡೀ ಪ್ರಪಂಚವು ತಿರುಗಿ ನೋಡೋ ಥರ ಮಾಡ್ತಕ್ಕಂತಹ 2 ಮುಖ್ಯವಾದ ಸಮ್ಮೇಳನಗಳಲ್ಲಿ ಇವರು ಭಾಗವಹಿಸ್ತಾರೆ. ಅದರಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ 1893ರಲ್ಲಿ ನಡೆದಂತಹ ಅಮೇರಿಕಾದಲ್ಲಿ ನಡೆದಂತಹ ಚಿಕಾಗೋ ವಿಶ್ವ ಧಾರ್ಮಿಕ ಸಮ್ಮೇಳನ. ಓಕೆ, ಸೊ ಇದು ಒಂದು ಸಿಂಪಲ್ ಒಂದೇ ಸೆಂಟೆನ್ಸಲ್ಲಿ ಹೇಳ್ತೇನೆ ನಿಮ್ಗೆ. ಏನಂದರೆ ಈ ಒಂದು ವಿಶ್ವ ಧಾರ್ಮಿಕ ಸಮ್ಮೇಳನದಲ್ಲಿ ನಡೆದಲ್ಲಿ ಇವರು ಕೂಡ ಒಬ್ಬರಾಗಿ ಹೋಗಿರ್ತಾರೆ. ಬಟ್ ಏನಂದರೆ ಅಲ್ಲಿ ಇವರಿಗೆ ಕೊನೆಯದಾಗಿ ಭಾಷಣ ಮಾಡಲಿಕ್ಕೆ ಸಿಗುತ್ತೆ. ಅಂದರೆ ಪ್ರಪಂಚದಲ್ಲಿ ಬೇರೆ ಬೇರೆ ಬಂದಿರತಕ್ಕಂತಹ ಧಾರ್ಮಿಕ ಸುಧಾರಕರೆಲ್ಲರೂ ಮಾತಾಡ್ಬಿಟ್ಟು ಕೊನೆಯದಾಗಿ ಇವ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ಇವರಿಗೆ ತುಂಬ ಸಮಯನೇ ಇರಲ್ಲ, ಕೇವಲ ಲಾಸ್ಟ್ ಇನ್ನೊಂದು 2-3 ನಿಮಿಷ ಬೇಕಾದರೆ ಕೊಡ್ತಾರೆ ಸಮ್ಮೇಳನ ಮುಗಿಯೋಕ್ಕೆ ಬಂದಾಗೆ. ಬಟ್ ಇವರು ಸ್ಟಾರ್ಟ್ ಮಾಡೋದು ಯಾವ ಥರ ಸ್ಟಾರ್ಟ್ ಮಾಡ್ತಾರಂದರೆ ದಿ ಆಲ್ ಅಮೇರಿಕನ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಅಂದರೆ ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಒಂದು ಸಹೋದರಿಯರು ಅಂತಕ್ಕಂತಹ ಒಂದು ಸ್ಟೇಟ್ಮೆಂಟಿಂದ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಅಲ್ಲಿವರೆಗೂ ಇಂತಹ ಒಂದು ಶಬ್ದಗಳನ್ನು ಯಾರು ಯೂಸ್ ಮಾಡಿರಲ್ಲ. ಇದು ಯಾವ ಥರ ಕ್ರೇಜ್ ಹುಟ್ಟಿಸುತ್ತೆ ಅಲ್ಲಿರ್ತಕ್ಕಂಥ ಜನರಲ್ಲಿ ಅಂದರೆ ಈ ಒಂದು ಭಾಷಣ 2-3 ನಿಮಿಷದಲ್ಲಿ ಕಂಪ್ಲೀಟ್ ಆಗಬೇಕಂತ ಭಾಷಣ ತುಂಬ ಗಂಟೆಗಳವರೆಗೆ ಅಲ್ಲಿ ನಡೆಯುತ್ತೆ. ಆಮೇಲೆ ಅವರು ಅವಾಗ ತುಂಬ ವರ್ಲ್ಡ್ ಫೇಮಸ್ ಆಗ್ತಾರೆ. ನೆಕ್ಸ್ಟ್ ಅಲ್ಲೇ ಇದ್ಕೊಂಡ್ಬಿಟ್ಟು ಅವರು ನೆಕ್ಸ್ಟ್ 1900ವರೆಗೂ ಅಲ್ಲೇ ಇರ್ತಾರೆ. ಆಮೇಲೆ ಪ್ಯಾರಿಸ್ನಲ್ಲಿ ಒಂದು ಕಾಂಗ್ರೆಸ್ ಆಫ್ ರಿಲಿಜಿಯಸ್ ಸಮ್ಮೇಳನ ನಡೆಯುತ್ತೆ, ಅಲ್ಲಿ ಕೂಡ ಅವರು ಭಾಗವಹಿಸಿ ಅಲ್ಲಿ ಕೂಡ ಅವರು ಭಾಷಣ ಮಾಡ್ತಾರೆ. ಸೊ ಇದರಿಂದ ಭಾರತಕ್ಕೆ ಇಡೀ ಪ್ರಪಂಚ ನಮ್ಮ ಕಡೆಗೆ ತಿರುಗಿ ನೋಡೋ ಥರ ಇವರು ಮಾಡ್ತಾರೆ. ಓಕೆ, ಆ್ಯಕ್ಚುಲಿ ಇವರು ಅಲ್ಲಿಗೆ ಹೋಗಲಿಕ್ಕೆ ಹೆಲ್ಪ್ ಮಾಡ್ತಕ್ಕಂತಹ ಮುಖ್ಯವಾದ ವ್ಯಕ್ತಿ ಯಾರಂದರೆ ಮೈಸೂರಿನ 10ನೇ ಚಾಮರಾಜ ಒಡೆಯರು. ಆ್ಯಕ್ಚುಲಿ ಇವರು ಅವ್ರ ಹತ್ರ ಹೋಗ್ಬಿಟ್ಟು ಇವ್ರಿಗೆ ಒಡೆಯರು ಏನಿರ್ತಾರಲ್ಲ ಇವ್ರಿಗೆ ಒಂದು ಹಣದ ಸಹಾಯವನ್ನು ಮಾಡಿರ್ತಾರೆ ಎಲ್ಲಿಗೆ ಹೋಗಲಿಕ್ಕೆ, ಅಮೇರಿಕಕ್ಕೆ ಹೋಗಲಿಕ್ಕೆ. ಆಮೇಲೆ ಈ ವಿವೇಕಾನಂದರ ಒಂದು ಒತ್ತಾಸೆ ಮೇರೆಗೆ ಈ 10ನೇ ಚಾಮರಾಜ ಒಡೆಯರು ಏನಿದಾರಲ್ಲ ಅವರು ಅಸ್ಪೃಶ್ಯ ವರ್ಗದ ಮಕ್ಕಳಿಗೆ ಶಾಲೆಯನ್ನು ಕೂಡ ಇವರು ಪ್ರಾರಂಭಿಸ್ತಾರೆ. ಯಾರು? 10ನೇ ಚಾಮರಾಜ ಒಡೆಯರು. ಓಕೆ, ಆಮೇಲೆ ವಿವೇಕಾನಂದರು ಜ್ಞಾನಯೋಗ, ರಾಜಯೋಗ, ಕರ್ಮಯೋಗ ಮತ್ತು ಭಕ್ತಿ ಯೋಗಗಳ ಬಗ್ಗೆ ಕೆಲವೊಂದು ಕೃತಿಗಳನ್ನು ಕೂಡ ರಚಿಸಿದ್ದಾರೆ. ಓಕೆ, ಸೊ ಇದು ಮುಂದೆ ಸ್ವತಂತ್ರ ಹೋರಾಟದಲ್ಲಿ ಕೂಡ ಇವರ ಒಂದು ಏನು ಭಾಷಣಗಳಿರ್ಬೋದು ಅಥವಾ ಇವರ ಒಂದು ವೈಯಕ್ತಿಕ ನುಡಿಗಳಿರ್ಬೋದು ಅಥವಾ ಕೃತಿಗಳೇನಿದಾವಲ್ಲ ಇವು ಸ್ವತಂತ್ರವನ್ನು ಏನು ನಾವು ಪಡ್ಕೊಳ್ಲಿಕ್ಕೆ ಚಳವಳಿಗಳನ್ನು ಮಾಡಿದ್ವಲ್ಲ ಅದರಲ್ಲಿ ಇವು ತುಂಬ ಪ್ರಭಾವವನ್ನು ಕೂಡ ಬೀರ್ತವೆ. ಓಕೆ, ನೆಕ್ಸ್ಟು ಥಿಯೋಸಫಿಕಲ್ ಸೊಸೈಟಿ ಅಂತಕ್ಕಂಥದ್ದು ಆ್ಯಕ್ಚುಲಿ ಮೇಡಮ್ ಬ್ಲವೆಟ್ಸ್ಕಿ ಮತ್ತು ಅಮೇರಿಕನ್ನರಾದ ಕರ್ನಲ್ HS ಅಲ್ಕಾಟ್ ಅಂತಕ್ಕಂಥವ್ರು ಫಸ್ಟಿಗೆ ಇದನ್ನು ಸ್ಥಾಪನೆ ಮಾಡ್ತಾರೆ. ಇದು ಆ್ಯಕ್ಚುಲಿ ನೆಕ್ಸ್ಟ್ 1886ರಲ್ಲಿ ಇವರು ನಮ್ಮ ಭಾರತಕ್ಕೆ ಬಂದು ಮದ್ರಾಸ್ನ ಹತ್ರ ಇರ್ತಕ್ಕಂಥ ಅಡಿಯಾರ್ ಎಂಬಲ್ಲಿ ಈ ಒಂದು ಕೇಂದ್ರ ಕಚೇರಿಯನ್ನು ಸ್ಥಾಪನೆ ಮಾಡ್ತಾರೆ. ಯೂಶ್ವಲಿ ಮದ್ರಾಸ್ ಅಂತ ಇದ್ದರೂ ಕೂಡ ಆಪ್ಷನ್ ನಾವು ಟಿಕ್ ಮಾಡ್ಬೋದು ಅಥವಾ ಅಡಿಯಾರ್ ಅಂತ ಇದ್ದರೂ ಕೂಡ ಟಿಕ್ ಮಾಡ್ಬೋದು. ಓಕೆ, ಮದ್ರಾಸ್ನ ಹತ್ರ ಇರ್ತಕ್ಕಂಥ ಅಡಿಯಾರ್ ಎಂಬಲ್ಲಿ ಆ್ಯಕ್ಚುಲಿ ಇವರು ಕೇಂದ್ರ ಕಚೇರಿಯನ್ನು ಸ್ಥಾಪನೆ ಮಾಡ್ತಾರೆ. ಈ ಸೊಸೈಟಿಯ ಆ್ಯಕ್ಚುಲಿ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದರೆ ಈ ವಿವಿಧ ಧರ್ಮಗಳು ಏನಿದಾವಲ್ಲ ಮತ್ತು ಆಮೇಲೆ ದರ್ಶನಗಳ ಮತ್ತು ವಿಜ್ಞಾನಗಳ ತುಲನಾತ್ಮಕ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು. ಅಂದರೆ ಈ ಧರ್ಮಗಳಿಗೂ ಮತ್ತು ವಿಜ್ಞಾನಗಳಿಗೂ ಇರ್ತಕ್ಕಂತಹ ಕಂಪ್ಯಾರಿಸನ್ನ ಮಾಡ್ಕೊಂಡ್ಬಿಟ್ಟು ಇವರು ತಮ್ಮ ಒಂದು ಮೂಲ ತತ್ವಗಳನ್ನು ರೂಪಿಸ್ಕೊಳ್ತಾ ಇರ್ತಾರೆ. ಆಮೇಲೆ ಮನುಷ್ಯನಲ್ಲಿರ್ತಕ್ಕಂತಹ ಒಂದು ಅದಮ್ಯ ಚೇತನ ಶಕ್ತಿಯನ್ನು ಕಂಡುಕೊಳ್ಳಲು ಪ್ರಯತ್ನಿಸ್ತಾರೆ. ಅಂದರೆ ನಮ್ಮ ಒಂದು ಇಂಟರ್ನಲ್ ಎಬಿಲಿಟಿ, ನಮ್ಮ ಪವರ್ ಏನಿದೆ ಅಂತಕ್ಕಂಥದ್ದನ್ನ ನಾವೇ ಕಂಡುಕೊಳ್ಳಲು ಪ್ರಯತ್ನಿಸ್ತಕ್ಕಂಥದ್ದು ಈ ಒಂದು ಸೊಸೈಟಿಯ ಮುಖ್ಯ ಉದ್ದೇಶ ಆಗಿರುತ್ತೆ. ಓಕೆ, ಆಮೇಲೆ ಮನುಷ್ಯನಿಗೆ ಒಂದು ಭ್ರಾತೃತ್ವದ ಪ್ರಜ್ಞೆ ಮುಖ್ಯವಾಗಿದ್ದು ಅಂತ ಹೇಳಿ ಇವರು ಘೋಷಣೆ ಮಾಡ್ತಾರೆ. ಅಂದರೆ ಯಾವುದೇ ಒಂದು ಪ್ರಪಂಚದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿ ಅಥವಾ ಒಂದು ದೇಶದಿಂದ ಇನ್ನೊಂದು ದೇಶ ಏನಿದಾವಲ್ಲ ದೇಶಗಳ ನಡುವೆ ವ್ಯಕ್ತಿಗಳ ನಡುವೆ ಒಂದು ಭ್ರಾತೃತ್ವ, ಸಹೋದರತ್ವ ಇರಬೇಕು ಅಂತಕ್ಕಂಥ ಒಂದು ಘೋಷಣೆಯನ್ನು ಈ ಒಂದು ಥಿಯೋಸಫಿಕಲ್ ಸೊಸೈಟಿ ಮಾಡುತ್ತೆ. ಓಕೆ,
ಇದು ಆ್ಯಕ್ಚುಲಿ ಹಿಂದೂ ಧರ್ಮಕ್ಕೆ ಸೇರ್ತಕ್ಕಂತಹ ಕೆಲವೊಂದು ಗ್ರಂಥಗಳಾದ ವೇದಗಳಿರ್ಬೋದು, ಉಪನಿಷತ್ತುಗಳಿರ್ಬೋದು, ಆಮೇಲೆ ಸಾಂಖ್ಯ ಯೋಗ ಇರ್ಬೋದು ಮತ್ತು ವೇದಾಂತ ತಾತ್ವಿಕ ಚಿಂತನೆಗಳಿಂದ ತನ್ನ ಒಂದು ಮೂಲ ತತ್ವಗಳನ್ನು ಪಡ್ಕೊಂಡಿರುತ್ತೆ. ಓಕೆ, ಆ್ಯಕ್ಚುಲಿ ಈ ಒಂದು ಥಿಯೋಸಫಿಕಲ್ ಸೊಸೈಟಿ ಮಾಡಿರ್ತಕ್ಕಂಥ ಚಳವಳಿಯನ್ನು ನಾವು ಹಿಂದೂ ಧರ್ಮದ ಪುನರುತ್ಥಾನ ಚಳವಳಿ ಅಂತ ಹೇಳಿ ಕರೆಯಲಾಗಿದೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಬರ್ತಕ್ಕಂಥ ಮುಖ್ಯವಾದಂಥ ವ್ಯಕ್ತಿ ಅನಿ ಬೆಸೆಂಟ್. ಆ್ಯಕ್ಚುಲಿ ಇವರು ಒಬ್ಬರು ಐರಿಷ್ ಮಹಿಳೆ. ಓಕೆ, ಐರಿಷ್ ದೇಶದ ಮಹಿಳೆ ಆಗಿರ್ತಾರೆ. ಇವರು 1893ರಲ್ಲಿ ಈ ಒಂದು ಸೊಸೈಟಿ ಅನ್ವಯವಾಗಿ ಭಾರತಕ್ಕೆ ಬರ್ತಾರೆ. ಆ್ಯಕ್ಚುಲಿ ಇವರು ಹುಟ್ಟಿದ್ದು 1847ರಲ್ಲಿ. ಇವರು ಮದುವೆ ಆದಮೇಲೆ ಏನಾಗುತ್ತೆ ಅಂದರೆ 1889ರಲ್ಲಿ ಏನು ಮಾಡ್ತಾರೆ ಅಂದರೆ, ಇವರು ಒಂದು ಇಂಗ್ಲೀಷ್ ಚರ್ಚ್ನ ಪಾದ್ರಿ ಆಗಿರ್ತಕ್ಕಂಥ ಇವ್ರ ಹಸ್ಬೆಂಡ್ಗೆ ಇವರು ಡೈವರ್ಸ್ ಕೊಟ್ಬಿಟ್ಟು ಈ ಒಂದು ಸೊಸೈಟಿಯ ಏನು ಕಾಯಂ ಸದಸ್ಯ ಆಗ್ತಾರೆ, ಅಂದರೆ ಸಕ್ರಿಯ ಸದಸ್ಯರಾಗ್ಬಿಟ್ಟು ಭಾರತಕ್ಕೆ ಬರ್ತಾರೆ. ಓಕೆ, ಆಮೇಲೆ ಇವರು ಆ್ಯಕ್ಚುಲಿ ವೇದಾಂತ ಶಾಸ್ತ್ರದ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಹೊಂದಿರ್ತಾರೆ. ಓಕೆ, ಆಮೇಲೆ ಇವರು ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನಂದರೆ ಐಹಿಕ ಸಂಪತ್ತಿನ ಮೇಲೆ ನಿಂತಿರುವ ಪಶ್ಚಿಮದ ಸಂಸ್ಕೃತಿಗಿಂತ ಆಧ್ಯಾತ್ಮಿಕ ಶಕ್ತಿಯ ಮೇಲೆ ನಿಂತಿರುವ ಭಾರತದ ಸಂಸ್ಕೃತಿ ಶ್ರೇಷ್ಠವಾದದ್ದು. ಆ್ಯಕ್ಚುಲಿ ನೋಡಿ, ನಾವು ಭಾರತದಲ್ಲಿ ಇದ್ದುಕೊಂಡ್ಬಿಟ್ಟು ನಮ್ಮ ಸಂಸ್ಕೃತಿಗಿಂತ ಐರೋಪ್ಯ ಸಂಸ್ಕೃತಿ ಮುಖ್ಯ ಅಂಥೇಳಿ ನಮಗೆ ಬ್ರಹ್ಮ ಸಮಾಜದಲ್ಲೆಲ್ಲ ನಾವು ಓದಿದ್ವಿ. ಓಕೆ, ಏನಂದರೆ ಅಲ್ಲಿರ್ತಕ್ಕಂಥ ಕಲ್ಚರ್ನ ನಾವು ಅಳವಡಿಸ್ಕೋಬೇಕು ಅಂತ. ಬಟ್ ಇವರೇನು ಹೇಳ್ತಾರೆ ಅಂದರೆ, ಈ ಒಂದು ಐಹಿಕ ಸಂಪತ್ತಿನ ಮೇಲೆ, ಅಂದರೆ ನಾವು ಈ ಫಿಸಿಕಲ್ ಪ್ರಾಪರ್ಟಿ ಅಂತ ನಾವೇನು ಕರಿತೀವಲ್ಲ, ಹಣ, ಆಸ್ತಿ, ಇಂಥದ್ರ ಮೇಲೆ ಇರ್ತಕ್ಕಂತಹ ಒಂದು ಆ ಸಂಸ್ಕೃತಿಗಿಂತ ಒಂದು ಆಧ್ಯಾತ್ಮಿಕ ಶಕ್ತಿಯ ಮೇಲೆ ನಿಂತಿರ್ತಕ್ಕಂತಹ ಭಾರತೀಯ ಸಂಸ್ಕೃತಿ ಏನಿದೆಯಲ್ಲ, ಇದು ಶ್ರೇಷ್ಠವಾದುದು ಅಂತ ಹೇಳಿ ಇವರು ಇಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಓಕೆ, ಆಮೇಲೆ ಇವರು ಅದೇ ನಿಮಗೆ ಆಲ್ರೆಡಿ ಹೇಳ್ದಂಗೆ ಇವರ ಒಂದು ಚಳವಳಿ ಕೂಡ ಹಿಂದೂ ಧರ್ಮದ ಪುನರುತ್ಥಾನದ ಚಳವಳಿ ಆಗಿರ್ತದೆ. ಆಮೇಲೆ ಇವರು ಹಿಂದೂ ಮತ್ತು ಬೌದ್ಧ ಧರ್ಮಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿರ್ತಾರೆ. ಓಕೆ, ಸೊ ಇವರು ಅನಿ ಬೆಸೆಂಟ್ರ ಸಾಧನೆಗಳು ಅಂದರೆ ಮುಖ್ಯವಾಗಿ ಇವರು ಭಗವದ್ಗೀತೆಯನ್ನು ಇಂಗ್ಲೀಷ್ಗೆ ಅನುವಾದ ಮಾಡ್ತಾರೆ. ಸೊ ಅನುವಾದನೆ ಮಾಡಿಬಿಟ್ಟು ಇವರಿಗೆ ಶ್ವೇತ ಸರಸ್ವತಿ ಅಂತಕ್ಕಂಥ ಒಂದು ಬಿರುದನ್ನು ಕೂಡ ಇವರು ಪಡ್ಕೊಳ್ತಾರೆ. ಓಕೆ, ಈ ಅನುವಾದ ಮಾಡಿದ್ದಕ್ಕೋಸ್ಕರ. ನೆಕ್ಸ್ಟ್ ಇವರು ಎಲ್ಲ ವರ್ಗಗಳಿಗೂ ಕೂಡ ಶಿಕ್ಷಣ ಸಿಗಬೇಕು ಅಂತ ಹೇಳಿ ಶಾಲೆಗಳನ್ನು ಓಪನ್ ಮಾಡ್ತಾರೆ. ಓಕೆ, ಆಮೇಲೆ 1898ರಲ್ಲಿ ಇವರೊಂದು ಕಾಲೇಜ್ ತೆಗಿತಾರೆ, ಏನಂದರೆ ಸೆಂಟ್ರಲ್ ಹಿಂದೂ ಕಾಲೇಜ್ ಅಂತ ಇಲ್ಲಿ ಬನಾರಸ್ನಲ್ಲಿ ಪ್ರಾರಂಭ ಮಾಡಿರ್ತಾರೆ. ಇದು ಮುಂದೆ ಏನಾಗುತ್ತಂದರೆ, ಈ ಮದನ್ ಮೋಹನ್ ಮಾಳವೀಯ ಏನಿದಾರಲ್ಲ, ಇವರ ಒಂದು ಪ್ರಯತ್ನದಿಂದ 1916ರಲ್ಲಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಆಗಿ ಇದು ಪರಿವರ್ತನೆ ಆಗುತ್ತೆ. ಅಂದರೆ ಈಗಿರ್ತಕ್ಕಂಥ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ್ದಾರು ಅನಿ ಬೆಸೆಂಟ್ ಇವಾಗ 1898ರಲ್ಲಿ. ಮುಂದೆ ಇದು ಮದನ್ ಮೋಹನ್ ಮಾಳವೀಯ ಅವರ ಒಂದು ಪ್ರಯತ್ನದಿಂದ 1916ರಲ್ಲಿ ಇದು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಆಗಿ ಪರಿವರ್ತನೆ ಆಗುತ್ತೆ. ಇವರು ಕೆಲವೊಂದೆರಡು ಮುಖ್ಯವಾದ ಪತ್ರಿಕೆಗಳನ್ನ ಪ್ರಾರಂಭ ಮಾಡಿರ್ತಾರೆ. ನ್ಯೂ ಇಂಡಿಯಾ ಮತ್ತು ಕಾಮನ್ ವೀಲ್ ಅಂತಕ್ಕಂಥ ಪತ್ರಿಕೆಗಳನ್ನು ಕೂಡ ಇವರು ಪ್ರಾರಂಭ ಮಾಡಿರ್ತಾರೆ. ಆಮೇಲೆ 1916ರಲ್ಲಿ ಆ್ಯಕ್ಚುಲಿ ಓಮ್ ರೂಲ್ ಲೀಗ್ನ ಪ್ರಾರಂಭ ಮಾಡ್ತಾರೆ ಇಲ್ಲಿ ಮದ್ರಾಸ್ರಲ್ಲಿ. ಆ್ಯಕ್ಚುಲಿ ಓಮ್ ರೂಲ್ ಲೀಗ್ ಅಂತಕ್ಕಂಥದ್ದು ಭಾರತದ ಇನ್ನೊಬ್ಬ ವ್ಯಕ್ತಿಗಳಿಂದ ಸ್ಥಾಪನೆ ಆಗುತ್ತೆ. ಅದು ಯಾರು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ಭಾರತದ ಸ್ವತಂತ್ರ ಚಳವಳಿಯು ಕೂಡ ಇವರು ಸಕ್ರಿಯವಾಗಿ ಪಾಲ್ಗೊಂಡಿರ್ತಾರೆ. ಓಕೆ, ಅತಿ ಮುಖ್ಯವಾಗಿ ಇವರು ಭಾರತದಲ್ಲಿ ನಡೆತಕ್ಕಂತಹ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷೆ ಕೂಡ ಇವರು ಆಗಿರ್ತಾರೆ. ಇವರು ಒಬ್ಬ ಫಾರಿನ್ ಫಸ್ಟ್ ಲೇಡಿ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷರಾಗಿರ್ತಾರೆ. ಓಕೆ, ಅದೇ ಥರ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಭಾರತದ ಮೊದಲ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಯಾರು ಅಂತ ನೀವು ತಿಳಿಸಿ. ಓಕೆ, ಇಲ್ಲಿಗೆ ನಾವು ಈ ಚಾಪ್ಟರ್ನ ಮುಗಿಸ್ತಾ ಇದ್ದೀವಿ. ಓಕೆ, ದಯವಿಟ್ಟು ವಿಡಿಯೋನ ಪಾಸ್ ಮಾಡಿ, ಬೇಕಾದರೆ ನೀವೆಲ್ಲ ಪಾಯಿಂಟ್ಸ್ನ ನಿಮ್ಮ ಒಂದು ನೋಟ್ಬುಕ್ಸಲ್ಲಿ ನೋಟ್ ಮಾಡ್ಕೊಳ್ಳಿ. ಇದು ನಿಮಗೆ ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಆಮೇಲೆ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಲಾಸ್ಟಿಗೆ ಇರ್ತಕ್ಕಂಥ ಎಲ್ಲ ಕ್ವಶನ್ಸ್ನು ಸಾಲ್ವ್ ಮಾಡಿ ನೋಡಿ. ಈ ಎಲ್ಲ ಕ್ವಶನ್ಸ್ಗೂ ಆನ್ಸರ್ಸ್ ಈ ನೋಟ್ಸಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ನೀವು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆಮೇಲೆ ಮುಖ್ಯವಾಗಿ ತುಂಬ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ಇದು ನಿಮಗೆ ಹೀಗೆ ಬರ್ತಕ್ಕಂಥ ಎಕ್ಸಾಮ್ಸ್ಗೆ ನೆಕ್ಸ್ಟ್ ನಿಮಗೆ ಆದಷ್ಟು ಬೇಗ ಎಕ್ಸಾಮ್ಸ್ ಬರ್ಬೋದು, ಅದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಕೊನೆಯದಾಗಿ ಒಂದು ಸ್ಮಾಲ್ ರಿಕ್ವೆಸ್ಟ್, ನಿಮ್ಮಲ್ಲಿ ಗೂಗಲ್ ಪೇ ಅಥವಾ ಫೋನ್ಪೇ ಯಾವುದೇ ಒಂದು ಡಿಜಿಟಲ್ ಪೇಮೆಂಟ್ ಇದ್ದರೆ ಕೇವಲ ₹1 ಇಲ್ಲಿ ಡಿಸ್ಪ್ಲೇ ಆಗ್ತಕ್ಕಂತಹ ನಂಬರ್ಗೆ ಡಿಜಿಟಲ್ ಪೇಮೆಂಟ್ ಮುಖಾಂತರ ಸೆಂಡ್ ಮಾಡಿ. ಓಕೆ, ಥ್ಯಾಂಕ್ ಯು.